ಮಾಡುವಾಗ ಒಂದು ಮಣಿ ಅನ್ನೋ ಒಂದು ಸಿನಿಮಾನ ಬಿಗಿನಿಂಗಲ್ಲಿ ನಾವು ಯೋಗರಾಜ್ ಮತ್ತು ನಾವೆಲ್ಲ ಸೇರಿ ಮಾಡಬೇಕು ಅಂತ ಬಂದಾಗ ನನಗೆ ರಘುವಣ್ಣ ಸಿಗ್ತಾರೆ. ನಮಗೆ ಅಲ್ಲಿಂದ ನಾನು ದೊಡ್ಡ ಮನೆಯವರು ಕಂಟಿನ್ಯೂಸ್ ನಾನು ರಘುವಣ್ಣನ ಜೊತೆನೇ ಇದ್ದೀನಿ. ಅಂದರೆ ಈ ನಡುವೆ ಕೆಲವು ಪಾತ್ರಗಳು ಇಲ್ಲ, ಅಣ್ಣ ಮಾಡುವಂಥದ್ದಿಲ್ಲ ಅಂತ ಬಿಟ್ಕೊಡ್ತೀವಿ. ಏನು ಒಂದು ವಿಶೇಷ ಅಂದರೆ ಇವಾಗ ಸಂದೀಪ್ ಇದ್ದಾರೆ ಪಕ್ಕದಲ್ಲಿ. ಇಲ್ಲಿ ರಘುವಣ್ಣನ ಬಗ್ಗೆ ಒಂದು ವಿಷಯ ಹೇಳಬೇಕು. ನಾನು ಏನೇ ಅಂದರೆ ಒಂದು ವಿಷಯ ತೊಗೊಂಡೋದ್ರೆ ಅದಕ್ಕೊಂದು ಹಿನ್ನೆಲೆ ಹೇಳಿ ನಮ್ಮನ್ನು ಗಟ್ಟಿ ಮಾಡೋದಿದೆಯಲ್ಲ, ಅಂದರೆ ನನಗೆ ತುಂಬ ಧೈರ್ಯ. ರಘುವಣ್ಣನಿಗೆ ಏನಾನ ಬರೆದ್ರೆ ನಾನು ತುಂಬ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ. ಅಂದರೆ ಶೂಟಿಂಗ್ ಆಗೋಯ್ತು ಅನ್ನೋ ಫೀಲ್ ಬಂದ್ಬಿಡುತ್ತೆ ನನಗೆ. ಅಷ್ಟು ಒಬ್ಬ ಹೇಗೆ ಹೇಳೋದು ಅಂದರೆ ಗುರು. ಇವಾಗ ಯೋಗರಾಜು ಸರ್ ಎಲ್ಲ ನಮಗೆ ಗುರು ಅಂತ ಹೇಗೆ ಅನ್ನೋದು ಅಂದರೆ ಎಲ್ಲ ವಿಷಯಗಳು ಹೇಳ್ಕೊಡ್ತಾರೆ. ಅಂದರೆ ಕಾರಂತರ ಬಗ್ಗೆ ಹೇಳ್ತಾರೆ, ಅವರ ಅನುಭವಗಳು ಹೇಳ್ತಾರೆ, ಎದುರ್ಕೋಬೇಡ ಅಂತಾರೆ. ಈಗಲೂ ನಡುತ್ತಾ ಇದ್ದೀನಿ ಅವ್ರ ಪಕ್ಕ. ಅಂದರೆ ನಾವು ಆ್ಯಕ್ಷನ್ ಕಟ್ ಹೇಳ್ಬೋದು, ಆದರೆ ಒಬ್ಬ ನಟಿಸಿದಾಗ ನನಗೆ ಅಪ್ಪು ಸರ್ ಜೊತೆ ಇರ್ಬೋದು, ಇವ್ರನ್ನೆಲ್ಲ ರೋಡಲ್ಲಿ ನಾವು ಶೂಟಿಂಗ್ ಮಾಡಿದ್ದೀವಿ. ಅಪ್ಪು ಸರು ಇವರು ತುಂಬ ತುಂಬ ಅಂದರೆ ತುಂಬ ವಿಷಯಗಳು ಮಾಡಿದ್ದೀವಿ ನಾವು. ಅವೆಲ್ಲವೂ ಒಬ್ಬನಿಂದ ಆಯ್ತಾ ಅಂದರೆ ಇಲ್ಲ, ಎಲ್ಲ ಸೇರಿಕೊಂಡು ಅದರಲ್ಲಿ ಪಾತ್ರ ಮಾಡೋನೊಬ್ಬ ಇದ್ದಾರಲ್ಲ, ಅವರು ಧೈರ್ಯ ಕೊಟ್ಟಾಗೋ ವಿಷಯಗಳೇ ಬೇರೆ. ಇವತ್ತು ನಾನು ಏನಾದರೂ ಮಾಡಿದ್ದೀನಿ ಅಂದರೆ ಅದರಲ್ಲಿ ದೊಡ್ಡ ಪಾಲು ರಘು ಸರ್ದು. ಅಂದರೆ ನಮ್ಮ ಬರವಣಿಗೆನ ತರೋದಿದೆಯಲ್ಲ ಸ್ಕ್ರೀನ್ಗೆ, ಅದು ಇವಾಗ ಸಂದೀಪ್ಗೂ ಫೀಲ್ ಆಗಿರುತ್ತೆ. ಬರ್ಕೊಂಡಿದ್ನ ಈ ವ್ಯಕ್ತಿ ಹಿಂಗೆ ಮಾಡ್ಬಿಟ್ನಲ್ಲ ಅಂತ. ಅದು ತುಂಬ ವಿಷಯಗಳು ನನ್ನಲ್ಲಿ. ಅಂದರೆ ಯಾರನ್ನ ಕೇಳಿದ್ರೆ ನೀವು ಆ ಪಾತ್ರ ಹೆಂಗೆ ಬರೆದ್ರಿ, ಏನು ಮಾಡಿದ್ರಿ ಅಂದರೆ ಇಲ್ಲ, ಅದನ್ನು ಹೇಳಿದಾಗ ಆ ಮನುಷ್ಯ ಅದನ್ನು ಮಾಡಿ ತೋರಿಸ್ದ, ಅದನ್ನು ಮಾಡ್ದ. ನಮಗದು ಅದನ್ನು ಓಕೆ ಮಾಡಿದ್ದು ಹೆಂಗೆ ಅಂದರೆ ಹಣ ಒಂದು ಸ್ವಲ್ಪ ಜಾಸ್ತಿ ಆಯಿತು, ಹಣ ಸ್ವಲ್ಪ ಕಡಿಮೆ ಆಯಿತು, ಇಷ್ಟೇ ನಾವು ಮಾಡಿದ್ದು. ಅದಕ್ಕೆ ತಂದು ಇಲ್ಲಿ ನಿಲ್ಲಿಸ್ತಿದ್ದಾರೆ. ಅಂದರೆ ನನಗೆ ತುಂಬ ಖುಷಿ ಆಗ್ತಿದೆ. ರಘು ಸರ್ಗೆ ಆ ಪರ್ಫಾರ್ಮ್ ಮಾಡಿದಾಗೆ ಸುಮಾರು ಸಲ ಪ್ರಶಸ್ತಿಗಳು ಬಂದ್ಬಿಟ್ಟಿದೆ. ಅಂದರೆ ಕಣ್ಣು ತುಂಬಿದೆ, ದೊಡ್ಡದಾಗಿ ನಾವು ಸೆಲೆಬ್ರೇಟ್ ಮಾಡಿದ್ವಿ. ನನಗನ್ಸುತ್ತೆ ನಾವು ಸರಿಯಾಗಿ ರಘು ಸರ್ನ ಬಳಸ್ಕೊಳ್ಲಿಲ್ವೇನೋ. ಎಷ್ಟೋ ಸಲ ಯೋಗರಾಜ್ ಸರ್ ಹತ್ರ ಮಾತಾಡ್ತಿದ್ವಿ, ಅಥವಾ ದೊಡ್ಡ ಡೈರೆಕ್ಟರ್ಗಳು ಅಂತ ಕರೆಸ್ಕೊಂಡು ನಮಗೆ ಒಂಥರ ಅನಿಸುತ್ತೆ, ಇಲ್ಲ ನಾವು ಬಳಸ್ತಾ ಇಲ್ವೇನೋ, ಅವ್ರಿಗೆ ತಕ್ಕಂಥ ಪಾತ್ರ ಬರೆಯೋಕೆ ಆಗ್ತಿಲ್ವೇನೋ ಅಂತೆಲ್ಲ. ಬಟ್ ಅದು ಕಲೆ ಯಾವತ್ತೂ ಬಿಡಲ್ಲ. ಈಗ ಸಂದೀಪ್ ತಿರ್ಗಾ ಹೇಳೋದು ನಿಲ್ಲಿಸ್ತಾರೆ, ಅದು ನಡೀತಾ ಇದೆ. ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ನನ್ನ ಈ ಸಮಾರಂಭಕ್ಕೆ ಕರೆದಂಥ ಈ ಟೀಮ್, ಶಾಕಾರಿ ಟೀಮ್, ಮತ್ತು ಎಲ್ಲರಿಗೂ ಅವರ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ಗೆಲ್ಲ ಒಳ್ಳೆಯದಾಗಲಿ, ಎಲ್ಲ ಟೀಮ್ಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ರಘು ಸರ್, ಒಂದು ವೇಳೆ ಮೇಡಮ್ ಅವ್ರು ಹೇಳಿಲ್ಲ ಅಂದರೆ ನಿಮಗೆ ಈ ಮಾತು ನೆನಪಿರಲಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಹಾಗೆ ಅಭಿನಯಾಸುರ ರಂಗಾಯಣ ರಘು ಅವರು ಇವತ್ತಿನಿಂದ ಅಭಿನಯಾಸುರ ರಂಗಾಯಣ ರಘು ಅವರು ಆಗ್ತಾ ಇದ್ದಾರೆ, ರಂಗಾಯಣ ರಘು ಅವರು. ಸೊ ಹೇಗೆ ಅನಿಸುತ್ತೆ ನಿಮಗೆ ಈ ಕ್ಷಣದಲ್ಲಿ? ಸಂತೋಷ ಆಗುತ್ತೆ, ಹೌದು, ಪದಗಳಲ್ಲಿ ಹೇಳೋದು ಬರಲ್ಲ. ಕೆಲಸ ಮಾಡೋದಷ್ಟೇ ರಘುಗೂ ಗೊತ್ತಿರೋದು, ನನಗೂ ಗೊತ್ತಿರೋದು. ಹಾಗಾಗಿ ಆ ಬಿರುದು ಸಿಗದೆ ಇರಲಿ, ಕೆಲಸ ಮಾಡ್ಕೊಂಡು ನಮ್ಮ ದಾರಿಯನ್ನು ಕ್ರಮಿಸೋದಷ್ಟೇ ನಮಗೆ ನಮ್ಮ ಗುರುಗಳು ಹೇಳ್ಕೊಟ್ಟಿರೋದು. ಸೊ ಇವೆಲ್ಲವೂ ನಮ್ಮ ಜರ್ನಿಯಲ್ಲಿ ಆಗಾಗ ಸಿಗುವ ಒಂದು ನೆಪಗಳು ಅಷ್ಟೇ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸರ್, ಇವಾಗ ಗೊತ್ತಿಲ್ಲ, ನಾನು ಇಂಥದೇ ಮಾಡಬೇಕು ಅಂತ ನಾನು ಯಾವತ್ತೂ ಯೋಚನೆ ಮಾಡಿದ್ದಿಲ್ಲ. ಪ್ರಾರಂಭದಲ್ಲಿ ನನಗಿತ್ತದು ಈ ಥರದ್ದು ಕರ್ಣ ಮಾಡಬೇಕು, ಆಮೇಲಿಂದ ಈ ರಾಕ್ಷಸ ಪಾತ್ರಗಳು ಮಾಡಬೇಕು ತುಂಬ. ಯಾಕಂದರೆ ನಿಮಗೆ ಗೊತ್ತು, ರಾಜ್ಕುಮಾರ್ ಅವರು 200ನೇ ಸಿನಿಮಾದಲ್ಲಿ ಅಷ್ಟೊತ್ತಿಗಾಲೇ ಅವರು ದೈವತ್ವಕ್ಕೆ ಏರಿದ್ರು. ಅಂಥ ಟೈಮಲ್ಲಿ ನಾನೊಂದು ರಾಕ್ಷಸ ಪಾತ್ರ ಮಾಡ್ತೀನಿ ಹಿರಣ್ಯಕಶಿಪುದು ಅಂತಂದರೆ ಅವ್ರದ್ದು ನಟನ ಒಳಗಿನ ನಟ ಹೆಂಗಿದ್ದಂತೆ ಅಂದರೆ ಅವ್ರ ನಿಜವಲ್ಲ ಆ ಟೈಮ್ಗೆ ಅದನ್ನು ಇಲ್ಲಪ್ಪ ಎಲ್ಲ ದೇವ್ರ ಥರನೇ ಮಾಡ್ಕೊಂಡಿರ್ಬೋದಿತ್ತು. ಇಲ್ಲ, ಅವಾಗೊಂದು ರಾಕ್ಷಸ ಪಾತ್ರ ಮಾಡ್ತಾರೆ. ಅದು ಅಪ್ಪು ಸರ್ ಜೊತೆ ಕಾಂಬಿನೇಷನ್ ಆ ಸಂದರ್ಭಗಳಾಗ್ಬೋದು. ಆಮೇಲಿಂದ ಯಾರು ಭಾರತೀಯ ಚಿತ್ರರಂಗದಲ್ಲಿ ಯಾರನ್ನು ಎಲ್ಲ ಈಶ್ವರ ವಿಷ್ಣು ವರ ಕೊಡೋ ಪಾತ್ರನೇ ಮಾಡೋದು ಎಲ್ಲ. ಅಂದರೆ ನಾವು ಕೊಡ್ತಾ ಇದ್ದೀವಿ ಏನಪ್ಪ, ಭಕ್ತಿ ಪಾತ್ರದಲ್ಲಿ ಕುಗ್ಗಿ ಬೇಡೋಂಥ ಪಾತ್ರ ಮಾಡಿದ್ದು ರಾಜ್ಕುಮಾರ್ ಒಬ್ಬರೇ. ಯಾರು ಹಿಂಗೆ ಬೇಡ್ಕೊಂಡು ನೀನಿದೆಯಾ, ನೀನು ಯಾಕೆ ಹಿಂಗೆ ಮಾಡಿದೆ ಅಂತ ಹೇಳೋ ಪಾತ್ರಗಳು ನಿಜವಾಗ್ಲೂ ಎಲ್ಲರಿಗೂ ಕೊಡೋದೆ. ವಿಷ್ಣು ಆಗ್ಬೋದು, ಶಿವ ಆಗ್ಬೋದು, ಈ ಥರದ್ದೇ ಮಾಡಿದ್ದು. ಆದರೆ ರಾಜ್ಕುಮಾರ್ ಹಂಗೆ ಅಷ್ಟೊಂದು ವೆರೈಟಿಗಳು ಮಾಡ್ಬೋದು. ಯಾಕೆಂತಂದ್ರೆ ಅವ್ರು ಕಾಳಿದಾಸ ಆಗ್ಬೋದು, ಇನ್ನು ಬೇರೆ ಥರದ್ದು ಬಂಗಾರ ಪಂಚರ್ ಆಗ್ಬೋದು, ಎಲ್ಲ ಥರದ್ದನ್ನು
ಎಲ್ಲೋ ಒಂದು ಎಲ್ಲರಿಗೂ ಒಂಥರ ಆದರ್ಶವಾಗಿ ನಿಲ್ತಾರೆ ರಾಜ್ಕುಮಾರ್ ಅವರು. ಆದರೆ ಇದು ನಾನು ಈ ಸದ್ಯಕ್ಕೆ ಪುಣ್ಯಕ್ಕೆ ಏನೋ ಸ್ವಲ್ಪ ಉಳಿಸೋಗಿದೆ ಅಂದರೆ ಏನು ಉಳಿಸಿಲ್ಲ, ಎಲ್ಲ ಥರದ್ದು ಮಾಡಿಬಿಟ್ಟಿದ್ದಾರೆ. ಹಂಗಾದಾಗ ಹೌದಪ್ಪ ನಮ್ಗೆ ಈ ಥರದ್ದು ಏನೋ ಡೈರೆಕ್ಟರ್ ನಮಗೆ ಈ ಥರದ್ದೊಂದು ಪಾತ್ರ ಹೇಳಿದಾಗ ನಟನಿಗೆ ಸ್ವಾರ್ಥ, ಸಾತ್ವಿಕ ಸ್ವಾರ್ಥ ಅದೇ ಇರುತ್ತೆ. ಪಾತ್ರ 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 ಆ ಪಾತ್ರ ನಿಜವಾಗ್ಲೂ ಸೂರ್ಯ ಅವರಾಗ್ಬೋದು, ಯೋಗರಾಜ್ ಭಟ್ ಆಗ್ಬೋದು. ನಾನು ಸೂರ್ಯ ಮತ್ತು ಯೋಗರಾಜ್ ಭಟ್ರು ನನಗೆ ನನ್ನ ಜೀವನದಲ್ಲಿ ಯಾಕೆ ನಾನು ಈ ಟೋಪಿ ನನಗೆ ದುನಿಯಾದಲ್ಲಿ ಎಲ್ಲವನ್ನೂ ನನಗೆ ಕೊಡ್ತು. ಇದನ್ನು ಸೂರ್ಯನೇ ಹಾಕ್ಸಿದ್ದು ನನಗೆ. ಯಾಕೆ ಇದ್ರ ಬಗ್ಗೆ ಒಂದು ನೆನಪಾಗುತ್ತೆ, ವಿಶ್ವೇಶ್ವರಯ್ಯನವರು ಅವ್ರಿಗೆ ಇದು ನಮ್ಮ ರಾಜೇಂದ್ರ ಪ್ರಸಾದ್ ಭಾರತ ರತ್ನ ಬರಬೇಕಾದ್ರೆ ಇದನ್ನ ಈ ಟೋಪಿ ತೆಗಿರಿ, ಇದನ್ನ ಹಾರ ಹೋಗ್ತಿಲ್ಲ ಅಂದಾಗ, ಇಲ್ಲ ಇಲ್ಲಿ ಇದು ನನ್ನ ಪ್ರೈಡು, ನಾನು ತೆಗಿಯಲ್ಲ ಅಂತಾರಂತೆ. ರಾಜೇಂದ್ರ ಪ್ರಸಾದನ್ನ ಹಾರನ ಅಗಲ ಮಾಡಿಬಿಟ್ಟು ಹಿಂಗೆ ಹಾಕ್ತಾರೆ. ನನಗೆ ಆ ಥರದ್ದೊಂದು ನನಗೆ ನೆನಪಾಗುತ್ತೆ. ನಮ್ಮ ಕರ್ನಾಟಕದ ಈ ಪ್ರತಿಮೆ ಇದು ನನಗೆ ಸೂರ್ಯ ಕೊಡಿಸಿದ್ದು. ಆಮೇಲೆ ಯೋಗರಾಜ್ ಭಟ್ರು ಆಗ್ಬೋದು, MS ರಮೇಶ್ ಆಗ್ಬೋದು, ಇನ್ನೂ ಸಾಕಷ್ಟು ಜನ ಇವಾಗ ಇತ್ತೀಚೆಗೆ ಮಾಡ್ತಿರೋ ನಮ್ಮ ಜನಾರ್ದನ್ ಚಿಕ್ಕಣ್ಣ ಆಗ್ಬೋದು. ಈ ಸಿನಿಮಾದಲ್ಲಿ ನನಗೆ ಇಷ್ಟೆಲ್ಲ ಯೋಚನೆ ಮಾಡ್ಕೊಂಡು ಬಂದು ಕತೆ ಹೇಳಿದಾಗ ಇವ್ರಿಗೆ ಹೆಂಗಪ್ಪ ಇದು ಬಂತಿದ್ದು ಯೋಚನೆ ಅಂತ ನನಗೆ ಸಂದೀಪ್ ಆಗ್ಬೋದು. ಇವರೆಲ್ಲರಿಗೂ ಎಷ್ಟು ನಾನು ಈ ಋಣ ಜಾಸ್ತಿ ಇದೆ. ಹೆಂಗೆ ನಮ್ಗೆ ಅಪ್ಪು ಸಾರದ ಋಣ ಜಾಸ್ತಿ ಇರುತ್ತೋ ಇವತ್ತು ಮೇಡಮ್ ಬಂದಿರೋದು ನನಗೆ ಅಷ್ಟೇ ಖುಷಿ ಆಗ್ತಿದೆ. ನನಗೆ ದೊಡ್ಡ ಮನೆಯದೇ ಒಂದು ದೊಡ್ಡ ಆಶೀರ್ವಾದ, ಅದು ಸತ್ಯ, 100% ಸತ್ಯ. ಅದು ನನಗೆ ದೊಡ್ಡ ಮನೆಯದು. ಯಾಕಂದರೆ ನಾನು ಜಾಸ್ತಿ ಮಾಡಿದ್ದೀನಿ ಅವ್ರ ಜೊತೆಲ್ಲ. ಇಡೀ ಎಲ್ಲ ನಟರ ಜೊತೆಗೆ ನಾನು ನಾನು ಪ್ರಾರಂಭ ಆಗಿದ್ದೆ ಸುದೀಪ್ ಅವ್ರ ಜೊತೆಗೆ. ನಾನು ಅದನ್ನು ಮರೆಯೋಂಗಿಲ್ಲ, ಸುದೀಪ್ ಅವ್ರ ಜೊತೆಗೆ ಮಾಡಿದೆ. ಇನ್ನು ನನಗೆ ಕಾಂಬಿನೇಷನ್ ಸಿಕ್ಕಿದ್ದು ಗಣೇಶು ಮತ್ತು ದುನಿಯಾ ವಿಜಯನ ಅದು ಅಂತ ನಾಗಾಲೋಟ ಹೋಗ್ತಾನೆ ಇದೆ. ಆಮೇಲೆ ದರ್ಶನ್ ಅವ್ರ ಜೊತೆಗೆ, ವಿಷ್ಣು ಸಾರ್ ಜೊತೆಗೆ, ರಮೇಶ್ ಅರವಿಂದ್, ಆಮೇಲೆ ಶಿವಣ್ಣ ಅವ್ರ ಜೊತೆಗೆ, ಎಲ್ಲರ ಜೊತೆಗೂ, ಆಮೇಲೆ ಹೊಸ ಹೀರೋಗಳು ಯಾರು ಬಂದಿದ್ದಾರೆ ಎಲ್ಲರ ಜೊತೆಗೂ ಈ ಒಂದು ಮತ್ತೆ ನನಗೆ ನೆನಪಿಸಿ ಇದೊಂದು ಆ ಬಿರುದು ನಾನು ಇಲ್ಲ ಇನ್ನೂ ಹೊಸಬ್ರು ಬರಲಿ, ಆ ಥರದ ಸುರರು ಹಸುರರು ಎಲ್ಲ ಬರಲಿ ಅಂತ ಅವ್ರಿಗೆಲ್ಲರೂ ಹೊಸಬ್ರಿಗೆಲ್ಲ ನಾನು ಪ್ರಾರ್ಥಿಸ್ಕೊಳ್ತಾ ಈ ಒಂದು ಇದಕ್ಕೆ ನಾನು ನಿಮಗೆ ಅಷ್ಟೇ, ನಾನು ಪ್ರೀತಿಯಿಂದ ಇರ್ತೀನಿ, ಖುಷಿಯಿಂದ ಇರ್ತೀನಿ ಅಂತ ಹೇಳ್ತೀನಿ. ಮತ್ತೆ ನಿಮಗೆಲ್ಲರೂ ಶರಣ 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 ಶರಣ. ಥ್ಯಾಂಕ್ ಯು ವೆರಿ ಮಚ್. ತೋರಿಸಿದ್ರೆ ನಾವೆಲ್ಲ ಏನೇ ಮಾಡಿದ್ರು ಅದು ಸಮಾಜಕ್ಕೆ ಗೊತ್ತಾಗೋದು. ನಾವು ಶಾಕಾಹಾರಿ ಚಿತ್ರತಂಡ ಒಂದು ಒಳ್ಳೆಯ ಸಿನಿಮಾವನ್ನು ಮಾಡಿದ್ದೀವಿ. ಇದನ್ನು ಒಳ್ಳೆಯ ಅಡುಗೆಯನ್ನು ಮಾಡಿದ್ದೀವಿ. ನಮ್ಮ ಅಡುಗೆ ಭಟ್ರು ಪ್ರಮುಖ ಪಾತ್ರಧಾರಿ ಅಭಿನಯಾಸುರ ರಂಗಾಯಣ ರಘು ಸರ್ ಇಲ್ಲೇ ಇದ್ದಾರೆ. ಈ ಒಂದು ಅಡುಗೆಗೆ ಅರ್ಥ ಇರುತ್ತೆ, ಇಲ್ಲದೇ ಹಳಸಿ ಹೋಗುತ್ತೆ. ಹೆಚ್ಚು ಜನರಿಗೆ ತಲುಪಿಸ್ಲಿಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮನ್ನೆಲ್ಲ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತಿಸ್ತೀನಿ. ಶಾಕಾಹಾರಿ ಚಿತ್ರದ ಬಗ್ಗೆ ಹೇಳಬೇಕು ಅಂದರೆ 2022 ಡಿಸೆಂಬರ್ನಲ್ಲಿ ಇದೊಂದು ಕನಸು ಒಬ್ಬ ನಿರ್ಮಾಪಕನಾಗಿ ನಮಗೆ ಇದು ತಲುಪಿದ್ದು. ಆದರೆ ಇದರ ರೈಟರ್ ಮತ್ತು ನಿರ್ದೇಶಕ ಸಂದೀಪ್ ಸುಂಕದ್ ಅವರ ಸುಮಾರು 4-6 ವರ್ಷಗಳ ಕನಸಿದು. ಈ ಕಥೆಯನ್ನು ಅವರು ಬರೆದು ಇದಕ್ಕೆ ಪೋಷಣೆ ಮಾಡಿ ಚಿಕ್ಕ ಬೀಜವನ್ನು ಹಾಕಿ ಅದಕ್ಕೆ ನೀರೆರೆದು ಮೊಳಕೆ ಹೊಡೆದು ಒಂದು ಗಿಡವಾದ ನಂತರ ಇದು ನಮ್ಮ ಹತ್ರ ಬಂದಿರೋದು. ಕಳೆದ 2023 ಏಪ್ರಿಲಲ್ಲಿ ಇದರ ಚಿತ್ರೀಕರಣವನ್ನು ಪ್ರಾರಂಭ ಮಾಡಿದ್ವಿ. ಸುಮಾರು 40-45 ದಿನಗಳಷ್ಟು ಚಿತ್ರೀಕರಣ ನಡೀತು. ಆನಂತರ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ನಡೀತು. ಇದೊಂದು ಮಧುರವಾದ ಅನುಭವ ನಮಗೆ. ಇದು ನಮ್ಮ ಪ್ರೊಡಕ್ಷನ್ ಹೌಸ್ಗೆ ಇದು ಒಂದು ಹೊಸ ಪ್ರಯತ್ನ, ಹೊಸ ಅನುಭವ. ಆದರೆ ನಮ್ಮ ಚಿತ್ರತಂಡ ಎಷ್ಟು ಪ್ರೊಫೆಷನಲ್ ಆಗಿ ಎಷ್ಟು ಬದ್ಧತೆಯಿಂದ ಕೆಲಸ ಮಾಡ್ತು ಅಂದರೆ ಇದೆಲ್ಲೋ ನಾವೇನೋ ಹೊಸದಾಗಿ ಸಿನಿಮಾ ಮಾಡ್ತಿದ್ದೀವಿ ಅಂತ ಅನಿಸ್ಲೇ ಇಲ್ಲ. 10 ಸಿನಿಮಾಗಳನ್ನು ಮಾಡಿ ಆಮೇಲೆ ಮಾಡುವಾಗ ಒಂದು ಎಕ್ಸ್ಪೀರಿಯನ್ಸ್ಡ್ ಒಂದು ಕಾನ್ಫಿಡೆನ್ಸ್ ಇರುತ್ತಲ್ಲ, ಆ ಒಂದು ಕಾನ್ಫಿಡೆನ್ಸ್ ನಮಗೆ ಇಡೀ ಈ ಪಯಣದಲ್ಲಿ ಇತ್ತು. ಅಷ್ಟು ಪ್ರೊಫೆಷನಲ್ ಆಗಿ ಈ ಚಿತ್ರತಂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಬರುವ 16ನೇ ತಾರೀಕು, ಫೆಬ್ರವರಿ 16ನೇ ತಾರೀಕು ಚಿತ್ರ ಬಿಡುಗಡೆ ಆಗ್ತಾ ಇದೆ. ರಾಜ್ಯಾದ್ಯಂತ ಚಲನಚಿತ್ರ ಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ಈ ಚಿತ್ರವನ್ನು ಕನ್ನಡ ನಾಡಿನ ಜನ, ಈ ಕನ್ನಡದ ಅಸ್ಮಿತೆಯ ಈ ಚಿತ್ರವನ್ನು ನೋಡಿ ಪ್ರೋತ್ಸಾಹಿಸಬೇಕು. ನಾವು ಹೆಚ್ಚಿಗೆ ಏನನ್ನೂ ಕೇಳೋದಿಲ್ಲ. ಈ ಚಿತ್ರಕ್ಕೊಂದು ಗ್ರೇಡ್ ಇದೆ, ಒಂದು ಅರ್ಹತೆ ಇದೆ, ಒಂದು ಯೋಗ್ಯತೆ ಇದೆ. ಅದಕ್ಕೆ ತಕ್ಕನಾದ ಸ್ಥಾನಮಾನ ಸಿಕ್ಕಿದ್ರು ಸಾಕು ನಮಗೆ. ಅದಕ್ಕೆ ಮೀರಿದ ಯಾವುದೋ ಒಂದು ಫೇವರನ್ನು ನಾವು ಕೇಳ್ತಾ ಇಲ್ಲ. ನಾವೇನು
ಕೆಲಸವನ್ನು ಕಷ್ಟಪಟ್ಟು ಮಾಡಿದ್ದೀವಿ, ಅದಕ್ಕೆ ತಕ್ಕನಾದ ಒಂದು ಸ್ಥಾನಮಾನ ನಮ್ಮ ಚಿತ್ರಕ್ಕೆ ಸಿಗಬೇಕು. ಅದಕ್ಕೆ ಅದನ್ನು ಕೊಡಿಸುವಲ್ಲಿ ತಾವೆಲ್ಲ ಮಾಧ್ಯಮ ಮಿತ್ರರು ನಮಗೆ ಸಹಕಾರವನ್ನು ನೀಡಬೇಕು ಅಂತ ಕೇಳ್ಕೊಳ್ತೀನಿ. ನಾನು ನನ್ನ ಮಾತನ್ನು ಮುಗಿಸೋದಕ್ಕಿಂತ ಮೊದಲು ನಮ್ಮ ಚಿತ್ರತಂಡದ ಬಗ್ಗೆ ಹೇಳಬೇಕಾಗಿದ್ದು ನನ್ನ ಆದ್ಯ ಕರ್ತವ್ಯ ಒಬ್ಬ ನಿರ್ಮಾಪಕನಾಗಿ. ಸಂದೀಪ್ ಸುಂಕತ್, ನೀವು ಟ್ರೈಲರ್ ನೋಡಿದರೆ ಸಂದೀಪ್ ಸುಂಕತ್ ಕೆಪಾಸಿಟಿ ಕ್ಯಾಲಿಬರ್ ಏನು ಅಂತ ಗೊತ್ತಾಗುತ್ತೆ. ಅಷ್ಟು ಅದ್ಭುತವಾದ ಚಿತ್ರರಂಗದ ಎಲ್ಲ ಗಣ್ಯರು ಇದರ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡ್ತಾ ಇದ್ದಾರೆ. ಅಷ್ಟು ಅದ್ಭುತವಾಗಿ ಈ ಚಿತ್ರವನ್ನು ಮಾಡಿದ್ದಾರೆ ಸಂದೀಪ್. ತುಂಬ ದೊಡ್ಡ ಭವಿಷ್ಯ ಕನ್ನಡದ ಚಿತ್ರರಂಗದಲ್ಲಿ ಇರುವ ನಿರ್ದೇಶಕ ಸಂದೀಪ್ ಸುಂಕತ್ ಜೊತೆಗೆ ತಂತ್ರಜ್ಞರ ಇಡೀ ತಂಡ. ನಾನು ಅಭಿನಯಾಸುರ ರಂಗಾಯಣ ರಘು ಸರ್ ಮತ್ತು ಗೋಪಾಲಕೃಷ್ಣ ದೇಶಪಾಂಡೆ ಅವರ ಬಗ್ಗೆ ಏನೂ ಹೇಳೋದಿಲ್ಲ, ಯಾಕೆಂದರೆ ತುಂಬ ಎತ್ತರದವರು ಅವರು. ಅಲ್ಲಿ ಆವಾಗ ಯಾರೋ ಹೇಳಿದರು ಮರದ ಬಗ್ಗೆ ಗಿಡ ಮಾತಾಡಿದಾಗುತ್ತೆ ಅಂತ, ಹಾಗಾಗಿ ಅದನ್ನು ಅವರೇ ಮಾತಾಡ್ತಾರೆ, ಅವರ ಅನುಭವಗಳನ್ನು ಹೇಳ್ಕೊಳ್ತಾರೆ. ಉಳಿದ ತಂತ್ರಜ್ಞರ ಬಗ್ಗೆ ಹೇಳಬೇಕು ಅಂದರೆ ವಿಶ್ವಜಿತ್ ರಾವ್, ಅವರ ಹೆಸರಲ್ಲೇ ವಿಶ್ವ ಇದೆ. ವರ್ಲ್ಡ್ ಕ್ಲಾಸ್ ಸಿನಿಮಾಟೋಗ್ರಾಫರ್. ಬರ್ದಿಟ್ಕೊಳ್ಳಿ, ನೀವು ಆ ಟ್ರೈಲರ್ನಲ್ಲಿ ಒಂದು ಆ ಕೊನೆಯ ಒಂದು ಸೀನ್ ಬರುತ್ತಲ್ಲ, ರಘು ಸರ್ ನೀರು ಹಾಕ್ಕೊಳ್ಳೋದು, ಅದು ಒಂದು ಸೀನ್ ಸಾಕು. ವಿಶ್ವಜಿತ್ ಕೆಪಾಸಿಟಿ, ಅವರ ಒಂದು ಕ್ಯಾಲಿಬರ್ ಏನು ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ತುಂಬ ದೊಡ್ಡ ಯಶಸ್ಸು ಅವರಿಗೆ ಸಿಗಲಿಕ್ಕಿದೆ. ಅದಕ್ಕೆ ಮುನ್ನುಡಿ ನಮ್ಮ ಚಿತ್ರ ಆಗಲಿ ಅಂತ ನಾನು ಬಯಸ್ತೀನಿ. ಹಾಗೆಯೇ ಸಂಗೀತ ನಿರ್ದೇಶಕ ಮಯೂರ್, ನಮ್ಮ ಡೆಬ್ಯೂಟ್ ಸಿನಿಮಾ ಇದು ನಮ್ಮ ಶಾಕಾಹಾರಿ ಅವರಿಗೆ. ಕನ್ನಡದ ಮತ್ತೊಬ್ಬ ಎ ಆರ್ ರೆಹಮಾನ್ ಆಗಲಿ ಅಂತ ನಾನು ಆಶಿಸ್ತೀನಿ. ನಮ್ಮ ಚಿತ್ರದ ಹೈಲೈಟೇ ಮ್ಯೂಸಿಕ್. ಬ್ಯಾಕ್ಗ್ರೌಂಡ್ ಸ್ಕೋರ್ ಇರ್ಬೋದು, ಹಾಡುಗಳಿರ್ಬೋದು. ಒಂದು ಹಾಡು ರಿಲೀಸ್ ಆಗಿದೆ, ಇನ್ನೊಂದು ಹಾಡು ರಿಲೀಸ್ ಆಗಲಿಕ್ಕಿದೆ. ನೀವು ಹಾಡುಗಳನ್ನು ಕೇಳಿದರೆ ನಿಮ್ಗೆ ಗೊತ್ತಾಗುತ್ತೆ. ಇನ್ನು ಆ ವಯಸ್ಸಿಗೆ ಈ ಲೆವೆಲ್ನ ಮ್ಯೂಸಿಕ್ ಮಾಡಿದ್ದಾರೆ ಅಂದರೆ ಇನ್ನೊಂದು 10 ವರ್ಷ ಬಿಟ್ಟರೆ ಖಂಡಿತವಾಗ್ಲೂ ಆಶ್ಚರ್ಯ ಇಲ್ಲ. ಇದನ್ನೇನೋ ಅತಿಶಯೋಕ್ತಿ ಅಲ್ಲ. ಎ ಆರ್ ರೆಹಮಾನ್ ಅವರಿಗೆ ಹೋಲಿಸಿರೋದು. ಮುಂದೊಂದು ದಿವಸ ಬಹುಶಃ ಆ ಲೆವೆಲ್ಗೆ ಬೆಳೆಯುವ ಅರ್ಹತೆ ಯೋಗ್ಯತೆ ಇರುವ ಹುಡುಗ. ಆ ಹುಡುಗನ ಬಗ್ಗೆ ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಹಾಗೆಯೇ ಇನ್ನೊಬ್ಬ ಡೆಬ್ಯೂಟೆಂಟ್ ವಿನಯ್ ಯುಜೆ. ನಾನು ನಿನ್ನೆ ವಿನಯ್ ಯುಜೆ ಅವರದ್ದು ಯಾವುದೋ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ. ಗೋಲ್ಡನ್ ವಿಸಿಟಿಂಗ್ ಕಾರ್ಡ್. ತುಂಬ ಪ್ರಬುದ್ಧವಾಗಿ ಮಾತಾಡಿದರು, ತುಂಬ ಅದ್ಭುತವಾಗಿ ನಟಿಸಿದ್ದಾರೆ. ಮತ್ತು ನಿಧಿ ಹೆಗಡೆ ಕೂಡ ಅಷ್ಟೇ. ನಮ್ಮ ಎಡಿಟರ್ ಶಶಾಂಕ್ ಮತ್ತು ತುಂಬ ಅನುಭವಿ ನಟರು ನಮ್ಮ ಚಿತ್ರದಲ್ಲಿ ನಟಿಸಿದ್ದಾರೆ. ಹರಣಿ ಮೇಡಮ್ ಇರ್ಬೋದು, ಸುರೇಶ್ ಶಾಸ್ತ್ರಿ ಸರ್ ಇರ್ಬೋದು, ಇವರೆಲ್ಲರೂ ಮತ್ತು ಇಡೀ ಚಿತ್ರತಂಡ ಚಿಕ್ಕ ಚಿಕ್ಕ ಜವಾಬ್ದಾರಿಯನ್ನು ವಹಿಸಿದವರು ಅಷ್ಟೇ ಅಚ್ಚುಕಟ್ಟಾಗಿ, ಅಷ್ಟೇ ಬದ್ಧತೆ ಮತ್ತು ಡೆಡಿಕೇಶನ್ನಿಂದ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿರೋದ್ರಿಂದ ಇದೊಂದು ಅದ್ಭುತ ಚಿತ್ರವಾಗಿ ಬಂದಿದೆ. ಇದೊಂದು ವ್ಯವಹಾರನೇ, ಉದ್ಯಮನೇ. ಇದರಿಂದ ಲಾಭ ಬರಬೇಕು, ಲಾಭ ಬೈ ಪ್ರಾಡಕ್ಟ್. ಆದರೆ ಮುಖ್ಯವಾಗಿ ಈ ಚಿತ್ರ ಹೆಚ್ಚು ಹೆಚ್ಚು ಜನರಿಗೆ ತಲುಪಬೇಕು. ಇದರಲ್ಲಿ ಕೆಲಸ ಮಾಡಿದವ್ರಿಗೆ ಎಲ್ರಿಗೂ ಒಳ್ಳೆಯ ಹೆಸರು ಮತ್ತು ಒಳ್ಳೆಯ ಭವಿಷ್ಯ ಆಗಬೇಕು. ಆ ಆಶಯದೊಂದಿಗೆ ಶಾಕಾಹಾರಿ ಚಿತ್ರವನ್ನು ನಿರ್ಮಿಸಿದ್ದೀವಿ. ಇದಿಷ್ಟನ್ನೇ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮ್ಮ ನಿರ್ದೇಶಕರು ಮಾತಾಡ್ತಾರೆ, ನಮ್ಮ ಅಭಿನಯಾಸುರ ರಂಗಾಯಣ ರಘು ಸರ್ ಮಾತಾಡ್ತಾರೆ. ಅದು ರಿಲೀಸ್ ಹಂತಕ್ಕೆ ಬಂದಾಗ ನಿಮಗೊಂದು ಎಕ್ಸೈಟ್ಮೆಂಟ್ ಇರುತ್ತೆ, ಖುಷಿ ಇರುತ್ತೆ. ಅದನ್ನು ಹೆಚ್ಚು ಜನರಿಗೆ ತಲುಪಿಸೋದಕ್ಕೆ ಮಾಧ್ಯಮದವರ ಅವಶ್ಯಕತೆ ತುಂಬ ಇದೆ. ಈ ಥರದ ಒಂದು ಕಥೆನ ಮಾಡಿರೋದಕ್ಕೆ ಸಂದೀಪ್ಗೆ ಮತ್ತು ವಿಶ್ವಜಿತ್ಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಈ ಥರದ ಕಥೆನ ಪ್ರೊಡ್ಯೂಸ್ ಮಾಡಿರೋದಕ್ಕೆ ರಾಜೇಶ್ ಸರ್ಗೆ ನಾನು ಅಭಿನಂದನೆಗಳನ್ನ ಹೇಳ್ತೀನಿ ಮತ್ತು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ನಾನು ಫಸ್ಟ್ ಟೈಮ್ ರಘು ಸರ್ ಜೊತೆಗೆ ಆ್ಯಕ್ಟ್ ಮಾಡಿದ್ದು. ನಾನು ಆಗಲೇ ತಮಾಷೆಯಾಗಿ ಹೇಳ್ತಾ ಇದ್ದೆ, ಫ್ಯೂಲ್ ಖಾಲಿಯಾಗಿರುತ್ತೆ ನಿಮ್ಮದು ಕೆಲಸ ಮಾಡ್ತಾ ಮತ್ತೆ ಫ್ಯೂಲ್ ಹಾಕಿಸ್ಕೋಬೇಕು ಅಂದರೆ ರಘು ಸರ್ ಜೊತೆ ಕೆಲಸ ಮಾಡಬೇಕು. ಆ ಫ್ಯೂಲ್ ಹಾಕ್ಸ್ಕೊಂಡಿದ್ದೀಗ ಇನ್ನೊಂದು 3 ವರ್ಷ ನಾನು ಕೆಲಸ ಮಾಡ್ಬೋದು ಅಂತ ಅನಿಸುತ್ತೆ. ಹಾಗೆ ಎಲ್ಲ ಬ್ರಿಲಿಯಂಟ್ ಆ್ಯಕ್ಟರ್ಸ್ ಇದ್ದಾರೆ ನನ್ನ ಕಾಲದ. ವಿನಯ್, ನಿಧಿ, ಎಲ್ಲರೂ ಇದ್ದಾರೆ. ಹರಣಿ ಮೇಡಮ್ ಇದ್ದಾರೆ, ಯತೀಶ್ ಕೊಳ್ಳೇಗಾಲ ಇದ್ದಾರೆ, ಪ್ರತಿಮಾ ಮೇಡಮ್ ಇದ್ದಾರೆ, ಪ್ರಶಾಂತ್ ಅವರು ಇದ್ದಾರೆ. ಎಲ್ಲರೂ ಹೆಸರು ತಗೊಳಕ್ಕಾಗಲ್ಲ, ಎಲ್ಲರೂ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ದಯವಿಟ್ಟು ಫೆಬ್ರವರಿ 14ಕ್ಕೆ ಬನ್ನಿ, ರಘು ಸರ್ ಮಾಡೋ ಮ್ಯಾಜಿಕ್ನ ನೋಡಿ. ಥ್ಯಾಂಕ್ ಯು. ಅವ್ರ ಜೊತೆಗೆ ನಾವು ಇದ್ದೀವಿ. ನಮ್ಮ ಟ್ರೈಲರ್ ನೋಡಿದ್ದೀರಾ, ಹೆಚ್ಚೇನು ಹೇಳಲ್ಲ. ಒಂದು ಭಾಳ ದೊಡ್ಡ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನಮ್ಮ ಪ್ರೊಡ್ಯೂಸರ್ ಸರ್ಗೆ.
ಈ ಥರದ ಒಂದು ಕಥೆಯನ್ನು ಪ್ರೊಡ್ಯೂಸ್ ಮಾಡೋದಕ್ಕೂ ಭಾಳ ದೊಡ್ಡ ಧೈರ್ಯ ಬೇಕು, ಒಂದು ಸಾಹಿತ್ಯದ ಹಿನ್ನೆಲೆ ಬೇಕು, ಮತ್ತು ಆಮೇಲೆ ಅಷ್ಟೇ ಪ್ರಬಲವಾದ ಒಂದು ಪ್ರಜ್ಞೆ ಬೇಕು, ಮತ್ತು ಆಮೇಲೆ ಏನಂದರೆ ಬಿಸ್ನೆಸ್ ಮೈಂಡ್ ಸೆಟ್ ಬೇಕು, ಮತ್ತು ಆಮೇಲೆ ಎಲ್ಲ ತರಹದ ನಮಗೆ ಒಂದು ಅನುಕೂಲಗಳನ್ನು ಕಲ್ಪಿಸಿಕೊಟ್ಟು ಮತ್ತು ಆಮೇಲೆ ಅಷ್ಟೇ ಒಂದು ಫ್ರೀಡಮ್ನ ನಮಗೆ ನನ್ನ ತಂಡಕ್ಕೆ ಕೊಟ್ಟಿದ್ದಾರೆ. ನನ್ನ ನಂಬಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸೋ ಮಚ್ ರಾಜೇಶ್ ಪಿಳಂಬಿ ಸರ್. ಯಾವುದೇ ಟೈಮಲ್ಲೂ ಸಹ ಇಲ್ಲ ಅಂತ ಹೇಳಿಲ್ಲ. ಅಂದರೆ ನಾವು ಕೊಟ್ಟಿದ್ದ ಸ್ಟ್ರಕ್ಚರ್ ಇರ್ಬೋದು, ಬಜೆಟ್ ಸ್ಟ್ರಕ್ಚರ್ ಇರ್ಬೋದು, ಪದೇ ಪದೇ ಹೆಚ್ಚು ಕಮ್ಮಿ ಆಗ್ತಾ ಇದ್ರೂ ಯಾವುದೇ ಥರದ ಅಡ್ಡಿ ಆತಂಕಗಳನ್ನು ಅವರು ತಗೊಳ್ಳದೆ ಅಥವಾ ನಮಗೂ ಏನೋ ಯಾವುದೇ ಥರದ ಇದನ್ನು ಹೇರದೆ ಕಂಪ್ಲೀಟ್ ಫ್ರೀಡಮ್ ಕೊಟ್ಟಿದ್ದಾರೆ. ಇದೇ ಒಂದು ಫ್ರೀಡಮ್ಮು ಈ ಥರದ ಒಂದು ಚಿತ್ರ ನಿರ್ಮಿಸೋಕ್ಕೆ ಸಾಧ್ಯ ಆಗಿದ್ದು. ಸೊ ಇದೇ ತಿಂಗಳು ಫೆಬ್ರವರಿ 16 ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ನೀವು ಅಂದರೆ ಮಾಧ್ಯಮ ಮಿತ್ರರು ನಮ್ಮ ಸಿನಿಮಾನ ಹೆಚ್ಚೆಚ್ಚು ಜನರಿಗೆ ತಲುಪಿಸಿ ಇಂಥ ಸಿನಿಮಾನ ದಯವಿಟ್ಟು ಗೆಲ್ಲಿಸ್ಕೊಡಿ. ಇನ್ನೂ ಒಳ್ಳೊಳ್ಳೆ ಪ್ರೊಡ್ಯೂಸರ್ಗಳು ಮತ್ತು ಇಂಥ ಪ್ರೊಡ್ಯೂಸರು ನಮ್ಮ ಸಿನಿಮಾ ರಂಗಕ್ಕೆ ಬೇಕು, ಮತ್ತು ಇವರು ನಮಗೆ ಗೆಲ್ಲೇಬೇಕು. ನಾನು ಮುಂಚಿಂದನೇ ಹೇಳ್ತೀನಿ, ಸಿನಿಮಾ ರೆಡಿ ಆಗೋ ತನಕ ಅದೊಂದು ಆರ್ಟ್ ಆದಮೇಲೆ ಅದೊಂದು ಪ್ರಾಡಕ್ಟ್ ಆಗುತ್ತೆ, ಪ್ರಾಡಕ್ಟ್ ಆದಮೇಲೆ ಅದೊಂದು ಬಿಸ್ನೆಸ್ ಆಗುತ್ತೆ, ಬಿಸ್ನೆಸ್ ಆದಮೇಲೆ ಅದು ಮಾರ್ಕೆಟಿಗೆ ಬರುತ್ತೆ. ಸೊ ಒಂದು ಒಳ್ಳೆ ಪ್ರಾಡಕ್ಟ್ಗೆ ಒಂದು ಒಳ್ಳೆ ಬಿಸ್ನೆಸ್ ಇದ್ದೇ ಇದೆ ಅನ್ನೋ ಥರ ಒಂದು ನನಗೆ ದೃಢವಾದ ನಂಬಿಕೆ. ಸೊ ಒಂದು ಒಳ್ಳೆ ಬಿಸ್ನೆಸ್ ಆಗುತ್ತೆ, ಮತ್ತು ಆಮೇಲೆ ನಮ್ಮ ಪ್ರೊಡ್ಯೂಸರಿಗೂ ಸಹ ಒಂದು ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅನ್ನೋ ಒಂದು ಭರವಸೆಯಲ್ಲಿ ಇದೇ ಫೆಬ್ರವರಿ 16ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಶಾಕಾಹಾರಿ ಅಂದರೆ ನಮ್ಮ ಸಿನಿಮಾದ ಒಂದು ಸಣ್ಣ ಜೀವಾಳ ಅಂತ ಹೇಳ್ಬೋದು. ಖಾ ಅಂದರೆ ನಾವಿಲ್ಲಿ ಮಹಾಪ್ರಾಣ ಖಾ ಯೂಸ್ ಮಾಡಿದ್ದೀವಿ. ಯೂಶಲಿ ಶಾಕಾಹಾರಿ ಅಂದರೆ ಸಣ್ಣ ಕ ಬರುತ್ತೆ, ಸಸ್ಯಾಹಾರಿ ಅಂತ ಬರುತ್ತೆ. ಶಾಖ ಅಂದರೆ ಹೀಟ್ ಅಂತ ಹೇಳ್ತೀವಿ. ಸಿನಿಮಾದಲ್ಲಿ ಹೀಟ್ ಆಫ್ ದ ಮೂಮೆಂಟ್ ಅಂದರೆ ಹೀಟ್ ಆಫ್ ದ ಮೂಮೆಂಟ್ ಆಗಿರ್ಬೋದು, ಭಾವನೆಗಳ ಶಾಖ ಇರ್ಬೋದು, ಮತ್ತು ಆಮೇಲೆ ಅಲ್ಲಿ ಸನ್ನಿವೇಶಗಳ ಶಾಖ ಇರ್ಬೋದು. ಆ ಶಾಖಕ್ಕೆ ಒಬ್ಬ ಪಾತ್ರಧಾರಿ ಆಗಿರ್ಬೋದು ಅಥವಾ ಅಲ್ಲಿನ ಸಹಪಾತ್ರಗಳಾಗಿರ್ಬೋದು ಹೇಗೆ ಬಿಹೇವ್ ಮಾಡ್ತಾರೆ ಅಥವಾ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದೇ ಸಿನಿಮಾದ ಒಂದು ಓವರ್ ಆಲ್ ಜಿಸ್ಟ್ ಅಂತ ಹೇಳ್ತೀವಿ. ಅಂದರೆ ಶಾಖ ಆಹಾರಿ, ಶಾಖ ಎಲ್ಲರನ್ನೂ ತಿಂತಾ ಇದೆ ಅನ್ನೋ ಒಂದು ಭಾವಾರ್ಥ ಅದು. ಈ ಸಿನಿಮಾ ಮುಖಾಂತರ ಏನು ಹೇಳಕ್ಕೆ ರಘು ಸರ್ ಪಾತ್ರ ನೋಡ್ತಂಗೆ ಟ್ರೈಲರ್ ನೋಡ್ತಂಗೆ ತುಂಬ ಗೊತ್ತಾಗುತ್ತೆ ಅವ್ರ ಪಾತ್ರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೇಗೆ ಅನಿಸುತ್ತೆ, ಏನು ಜನಕ್ಕೆ ನೋಡಿದವ್ರಿಗೆ ಏನು ಹೇಳಿಕೊಟ್ಟಿದ್ದಾರೆ? ಇಲ್ಲ ಸರ್, ಒಂದು ಒಳ್ಳೆ ಕನ್ನಡದ ಕತೆ ಮತ್ತು ಆಮೇಲೆ ಕನ್ನಡ ಮಣ್ಣಿನ ಕತೆ, ನಮ್ಮ ಮಲೆನಾಡಿನಲ್ಲಿ ಶೂಟ್ ಮಾಡಿರುವಂಥ ಕತೆ. ಸೊ ಒಂದು ಸೊಗಡಿನ ಕತೆ ಅಂತ ಹೇಳ್ಬೋದು. ಅಲ್ಲೊಂದು ತಣ್ಣನೆ ಕ್ರೌರ್ಯ ಅಂದರೆ ಒಂದು ನಮ್ಮ ಮಲೆನಾಡಿನ ತಪ್ಪಲಲ್ಲಿ ನಡೆಯುವಂಥ ಒಂದು ತಣ್ಣನೆ ಕ್ರೌರ್ಯದ ಕತೆ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. ಒಂದು ಎಡ್ಜ್ ಆಫ್ ದ ಸೀಟ್ ಎಕ್ಸ್ಪೀರಿಯನ್ಸ್, ಒಂದು ಎಮೋಷ್ನಲ್ ಥ್ರಿಲ್ಲರ್ ನಮ್ಮ ಶಾಕಾಹಾರಿ. ಸೊ ಒಂದು ಕಂಪ್ಲೀಟ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ನ ನಾವು ತರ್ತಾ ಇದ್ದೀವಿ ಅಷ್ಟೇ. ಆದರೆ ಇದರಿಂದ ಏನೋ ಒಂದು ಮಾರಲ್ ಆಗಿ ನಾವು ಜನಕ್ಕೇನೋ ಕೊಡ್ತಾ ಇದ್ದೀವಿ ಅನ್ನೋ ಥರದ್ದು ಯಾವುದೇ ಉದ್ದೇಶ ಇಲ್ಲ. ಸೊ ಒಂದು ಒಳ್ಳೆ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ನ ಒಂದು ಒಳ್ಳೆ ಗಟ್ಟಿ ಕತೆ ಮೂಲಕ ಮತ್ತು ಒಂದಿಷ್ಟು ಒಳ್ಳೊಳ್ಳೆ ಅಂದರೆ ಇಲ್ಲಿ ಹೇಳ್ಬೋದು ಘಟಾನುಘಟಿಗಳ ಪರ್ಫಾರ್ಮೆನ್ಸ್ ಮೂಲಕ ನಾವು ಈ ಸಿನಿಮಾನ ತೆರೆಗೆ ತರ್ತಾ ಇದ್ದೀವಿ ಸರ್. ಸರ್, ಈ ಕಥೆಯ ಬಗ್ಗೆ ಹೇಳಿ ಸರ್. ಅಂದರೆ ವ್ಯಕ್ತಿನ ನಾನಿಲ್ಲಿ ನೆನಪು ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಶಿವಮೊಗ್ಗದ ಖ್ಯಾತ ರಂಗಭೂಮಿ ಕಲಾವಿದ ದಿವಂಗತ SR ಗಿರೀಶ್ ಅವರು ಈ ಕಥೆಯ ಒಂದು ಎಳೆಯನ್ನು ನನಗೆ ಕೊಟ್ಟಿದ್ದು. ಅವರು 2017-18ರಲ್ಲಿ ನಾವು ಈ ಸಿನಿಮಾನ ಫಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ನಾನು ಇದಕ್ಕೊಂದು ಸ್ಕ್ರೀನ್ ಪ್ಲೇ ಅಂತ ಮಾಡಿ ಇದಕ್ಕೊಂದು ಹೆಚ್ಚಿನ ಕಥೆನ ಇದಕ್ಕೆ ಪೋಣಿಸ್ಕೊಂಡು ಅವ್ರ ಹತ್ರ ಹೋದಾಗ ಅವ್ರು ಭಾಳ ಎಕ್ಸೈಟ್ ಆಗಿದ್ರು. ಆ ಟೈಮಲ್ಲೇ ಈ ಕಥೆನ ನಾವು ಮಾಡಬೇಕು ಅಂತ ಅಂದ್ಕೊಂಡಾಗ ದುರದೃಷ್ಟವಶಾತ್ 1 ವರ್ಷ ಆದಮೇಲೆ ಅವರು ತೀರ್ಕೊಂಡ್ರು. ಸೊ ಹಾಗಾಗಿ ಈ ಕತೆ ಅಲ್ಲಿಗೆ ನಿಲ್ತು. ಅದಾಗಿ ಇದೇ ಒಂದು ನಮ್ಮ ಪ್ರೊಡ್ಯೂಸರ್ ಹಂಟಿಂಗಲ್ಲಿದ್ದಾಗ ಈ ಕತೆ ಇಟ್ಕೊಂಡು ಬಂದಾಗ ರಾಜೇಶ್ ಸರ್ ಈ ಕತೆಗೆ ಒಪ್ಕೊಂಡ್ರು. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದೆ ಈ ಕತೆ ಕಾಲ್ಪನಿಕ ಅಂತ ಹೇಳೋಕ್ಕಾಗಲ್ಲ. ಹಾಗಂತ ಈ ಥರದ ಕತೆಗಳು ಬಂದಿಲ್ಲ ಅಂತನೂ ಅಲ್ಲ. ನಾವೇನು ಹೊಸದಾಗಿ ಭಾಳ ದೊಡ್ಡ ಒಂದು ಹೊಸ ಥರದ ಕತೆ ಹೇಳ್ತೀವಿ ಅಂತಲ್ಲ, ಭಾಳಷ್ಟು ಕತೆಗಳು ನಮ್ಮ ಚಿತ್ರರಂಗದಲ್ಲಿ ಬಂದಿದೆ. ಒಂದು ಹೊಸ ಪ್ರೆಸೆಂಟೇಷನ್ ಅಂತ ಹೇಳ್ಬೋದು. ಮತ್ತು ನೀವು ರಘು ಸರ್ನ ನೋಡಿದ್ದಿರ್ಬೋದು. ಇಲ್ಲಿ ತನಕ ರಘು ಸರ್ ಭಾಳಷ್ಟು ಏನದು ಹಾಸ್ಯ ದೃಶ್ಯಗಳಲ್ಲಿ ಅಥವಾ ಹಾಸ್ಯ ಸಿನಿಮಾಗಳಲ್ಲಿ ಮತ್ತು ಆಮೇಲೆ ಅಷ್ಟೇ ಪೋಷಕ ಪಾತ್ರಗಳಲ್ಲೇ ನೋಡಿರ್ತಾರೆ. ಒಂದು ಡಿಫ್ರೆಂಟ್ ಅಪ್ರೋಚ್ ಅಷ್ಟೇ. ನಾವು ಈ ಥರದ ಒಬ್ಬ ಪ್ರಭಾವಿ ನಟನ ಇಟ್ಕೊಂಡು ಒಂದು ಡಿಫ್ರೆಂಟ್ ಅಪ್ರೋಚ್ ಕೊಡೋಣ ಅನ್ನೋ ಥರನೇ ನಾವು ಈ ಸಿನಿಮಾ ಮಾಡಿದ್ದು. ಮತ್ತು ಆಮೇಲೆ ಜೊತೆಗೆ ಗೋಪಾಲಕೃಷ್ಣ ದೇಶಪಾಂಡೆ ಅಂತ ನಮಗೆ ಇನ್ನೊಬ್ಬ ಪ್ರಭಾವಿ ನಟ, ಅವರು ನಮಗೆ ಭಾಳಷ್ಟು ಸಾಥ್ ಕೊಟ್ಟಿದ್ದಾರೆ. ಸೊ ಈ ಕತೆ ಮೂಲಕ ಈ ಕತೆನ ಒಂದು ಏನದು ಯಾವುದೇ ಥರದ ಹಿನ್ನೆಲೆ ಇಲ್ಲದೆ ಅಥವಾ ಯಾವುದೇ ಒಂದು ಹೊಸತನ, ಕಥೆಯಲ್ಲಿ ಹೊಸತನ ಅಂತ ಹೇಳೋಕ್ಕಾಗಲ್ಲ, ಪ್ರೆಸೆಂಟೇಷನಲ್ಲಿ ಹೊಸದಾಗಿದೆ. ಚಿತ್ರಕಥೆ ಭಾಳ ವಿಶೇಷವಾಗಿದೆ ಅಂತ ನನ್ನ ಅನಿಸಿಕೆ. ಸೊ ಅಂದರೆ ನಾನು ಒಬ್ಬ ಸಿನಿ ವಿದ್ಯಾರ್ಥಿ ಆಗಿರೋದ್ರಿಂದ
ಆದಷ್ಟು ಆಲ್ಮೋಸ್ಟ್ ಲಾಸ್ಟ್ ಒಂದು 20 ವರ್ಷದಿಂದ ಕನ್ನಡ ಸಿನಿಮಾಗಳು ನೋಡ್ಕೊಂಡು ಬಂದಿದ್ದೀನಿ. ಈ ಥರದ ಒಂದು ಪ್ರೆಸೆಂಟೇಷನ್ ಎಲ್ಲ ಒಂದು ಕಡೆ ಹೊಸದು ಅನಿಸ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ನಾನು ಬರ್ತಾ ಇದ್ದೀನಿ. ಭಾಷೆ ಸೊಗಡು ಕೂಡ ಆ ಕಡೆದೇನೆ. ಹೌದು, ಭಾಷೆ ಸೊಗಡು ಸಂಪೂರ್ಣ ಮಲೆನಾಡು ಬರುತ್ತೆ. ಹಾಗಂತ ಕೋರ್ ಮಲೆನಾಡು ಅಂತ ಹೇಳಲ್ಲ. ನಾರ್ಮಲ್ ಎಲ್ಲ ಥರದ ಆಡಿಯನ್ಸ್ಗೂ ಸಹ ಅದು ಮುಟ್ಟೋ ಥರ ಒಂದು ಅದೊಂದು ಸರ್ಫೇಷಿಯಲ್ ಮಲೆನಾಡು ಸ್ಲ್ಯಾಂಗ್ ಅಂತ ಹೇಳ್ಬೋದು. ಭಾಳ ದೊಡ್ಡ ಎಕ್ಸ್ಪೀರಿಯನ್ಸ್. ನಾನು ಆ್ಯಕ್ಚುಲಿ ಸರ್ಗೂ ಫಸ್ಟ್ ಹೇಳಿದ್ದೆ, ಅಂದರೆ ನನಗೆ ಯಾವಾಗ ಸರ್ ಈ ಕಥೆನ ಒಪ್ಕೊಂಡ್ರು ನಾನು ಅಲ್ಲೇ ಅರ್ಧ ಗೆದ್ದಂಗೆ ಅಂತ ನಾನು ಮೆಂಟಲಿ ಫಿಕ್ಸ್ ಆಗಿಬಿಟ್ಟಿದ್ದೆ. ಸೊ ಫಸ್ಟು ನನಗೆ ಕತೆ ಕಂಪ್ಲೀಟ್ ಮಾಡಿ ಅಥವಾ ಒಂದು ಚಿತ್ರಕಥೆ ಕಂಪ್ಲೀಟ್ ಮಾಡಿದ್ಮೇಲೆ ನಾನು ರಘು ಸರಿಗೆ ಅಪ್ರೋಚ್ ಮಾಡಿದಾಗ ಮಾಡೋಕ್ಕಿಂತ ಮುಂಚೆನೇ ಭಾಳ ದೊಡ್ಡ ಪ್ರಿಪ್ರೇಷನ್ ತೊಗೊಂಡಿದ್ದೆ ನಾನು. ಅಂದರೆ ಫಸ್ಟ್ ಟೈಮ್ ಒಂದೇ ಸ್ಟ್ರೆಚಲ್ಲಿ ಸರಿಗೆ ಹೇಳಬೇಕು ಅಂತ ಬಂದಾಗ ಅವ್ರು ಹಿಂಗಾರು ಮಾಡಿ ಒಪ್ಪಿಸ್ಲೇಬೇಕು ಅಂತ. ಬಟ್ ಕತೆ ಕೇಳ್ತಿದ್ದಂಗೆ ಸರ್ ಅಷ್ಟೇ ಎಕ್ಸೈಟಾಗಿ ಇಮಿಡಿಯೇಟ್ ಒಪ್ಪಿದ್ರು. ನಾನು ಅಲ್ಲೇ ಅರ್ಧ ಗೆದ್ದಿದ್ದೀನಿ ಅಂತ ಅಂದ್ಕೊಂಡು ಆಮೇಲೆ ನಾನು ರಘು ಸರ್ದು ಸಂಭಾಷಣೆಗಳು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಲ್ಲಿ ತನಕ ನನ್ನ ಚಿತ್ರಕಥೆ ಮುಗಿಸಿದ್ದೆ, ಸಂಭಾಷಣೆ ಇನ್ನೂ ಮುಗಿಸಿದ್ದಿಲ್ಲ. ಹಾಗೆ ಅಂದರೆ ಅವರಾದಮೇಲೆ ಮತ್ತು ಆಮೇಲೆ ಅದಾದಮೇಲೆ ನೆಕ್ಸ್ಟ್ ಪ್ರಯಾರಿಟಿ ವೈಸ್ ಗೋಪಿ ಸರ್ ಒಪ್ಪಿದ ಮೇಲೆ ಅವರ ಸಂಭಾಷಣೆ ಬರೆದೆ. ಮತ್ತು ಅವರಿಗೆ ಕನೆಕ್ಟಿಂಗ್ ಆಗುವಂಥ ಬೇರೆ ಬೇರೆ ನಟರುಗಳ ಒಪ್ಪಿಸ್ಕೊಂಡು ಆಮೇಲೆ ಅಲ್ಲಿ ಸಂಭಾಷಣೆ ಬರೆದಿದ್ದು. ಸೊ ಆ ಪ್ರೊಸೆಸ್ಸಲ್ಲಿ ಬಂದಿದ್ದು ಭಾಳ ದೊಡ್ಡ ಎಕ್ಸ್ಪೀರಿಯೆನ್ಸು. ನಾನು ಆ್ಯಕ್ಚುಲಿ ಗೋಪಿ ಸರ್ ಜೊತೆ ಮುಂಚೆ 2-3 ಸಿನಿಮಾದಲ್ಲಿ ಕೆಲಸ ಮಾಡಿದ್ದೆ. ನನಗೆ ರಘು ಸರ್ ಈ ಸಿನಿಮಾದ ಮೂಲಕ ಫಸ್ಟ್ ನನಗೆ ಪರಿಚಯ ಆಗಿದ್ದು. ನನಗೆ ಅದೊಂದು ಭಾಳ ಹೆದರಿಕೆ ಇತ್ತು. ಯಾಕೆಂದರೆ ನಾನು ಏನು ಹೇಳಬೇಕು ಅಥವಾ ಅವ್ರು ಯಾವ ಥರ ಅವ್ರನ್ನ ಹೆಂಗೆ ಅಪ್ರೋಚ್ ಮಾಡಬೇಕು ಅನ್ನೋದು ನನಗೆ ಗೊತ್ತಿದ್ದಿಲ್ಲ. ಯಾಕೆಂದರೆ ಈ ಥರದ ಕತೆ ಅಥವಾ ಈ ಥರದ ಪಾತ್ರ ಒಂದು ತುಂಬ ಇಂಟೆನ್ಸ್ ಪಾತ್ರ. ಈ ಒಂದು ನಾನು ಸುದ್ದಿಗೋಷ್ಠಿಯಲ್ಲಿ ಇನ್ನೊಂದು ಬಿಟ್ಕೊಡ್ತೀನಿ, ನಮ್ಮ ರಘು ಸರ್ ಈ ಸಿನಿಮಾದಲ್ಲಿ ತುಂಬ ಕಮ್ಮಿ ಮಾತಾಡಿದ್ದಾರೆ. ಅದು ನನಗೆ ವಿಶೇಷ. ಅದು ಆ್ಯಕ್ಚುಲಿ ನನಗೆ ಎಕ್ಸೈಟ್ ಮಾಡಿದ್ದು. ಅಂದರೆ ಈ ಥರದ ಒಬ್ಬ ಕಲಾವಿದ ತುಂಬ ಹೆಚ್ಚೆಚ್ಚು ಇಡೀ ಕನ್ನಡ ಚಿತ್ರರಂಗದಲ್ಲಿ ಕರ್ನಾಟಕ ಜನತೆಗೆ ತುಂಬ ಅವರ ಭಾಷೆಯ ಮೂಲಕ ಅಥವಾ ಅವರ ಅದಕ್ಕೇನಂತಾರೆ ವೈಖರಿಯ ಮೂಲಕ ಅಥವಾ ಅವರ ಮಾತಿನ ಮೂಲಕ ಎಂಟರ್ಟೈನ್ ಮಾಡಿರೋ ಒಬ್ಬ ಕಲಾವಿದನ ನಾನು ತುಂಬ ಕಮ್ಮಿ ಮಾತಾಡಿಸ್ತಾ ಇದ್ದೀನಿ. ಅದು ನನಗೆ ಭಾಳ ದೊಡ್ಡ ಚಾಲೆಂಜ್ ಇತ್ತು, ಮತ್ತು ಕಮರ್ಷಿಯಲ್ ದೃಷ್ಟಿಯಿಂದನೂ ಭಾಳ ದೊಡ್ಡ ಚಾಲೆಂಜ್ ಅದು. ಸೊ ಅದು ನನಗೆ ಎಕ್ಸೈಟ್ ಮಾಡಿದ್ದು. ಸರಿಗೆ ಹೆಂಗೆ ಇದನ್ನು ಅಪ್ರೋಚ್ ಮಾಡಲಿ ಅಂತ ನಾನು ಯಾವಾಗ ಸ್ಕ್ರಿಪ್ಟ್ ಕೊಟ್ಟರೆ ಸರ್ ಆಲ್ರೆಡಿ ಮೆಂಟಲಿ ಪ್ರಿಪೇರ್ ಆಗಿ ಬಂದುಬಿಟ್ಟಿದ್ರು. ನನಗೆ ಅದು ಭಾಳ ದೊಡ್ಡ ಖುಷಿ. ಸೊ ಅದು ಭಾಳ ದೊಡ್ಡ ಎಕ್ಸ್ಪೀರಿಯನ್ಸ್ ಅಷ್ಟೇ. ನಾನು ಮೊದಲನೇ ದಿನದ ಮೊದಲನೇ ಶಾಟ್ ನನಗೆ ಇವಾಗಲೂ ಕಣ್ಣಿಗೆ ಕಟ್ಟತ್ತೆ. ಏನಕ್ಕೆ ಅಂತಂದರೆ ಮೊದಲನೇ ಶಾಟೇ ಅವ್ರನ್ನ ಕಂಪ್ಲೀಟ್ ಸೈಲೆನ್ಸ್ ಇತ್ತದು. ಅಂದರೆ ಲಿಟ್ರಲಿ ಒಂದು 20 ನಿಮಿಷ ಎಲ್ಲೋ ಒಂದು ಕಡೆ ಸ್ನಾನ ಮಾಡಿಕೊಂಡು ನಿಧಾನಕ್ಕೆ ಕನ್ನಡಿ ಮುಂದೆ ಬರ್ತಾರೆ ಅನ್ನೋ ಒಂದು ಶಾಟ್ ಅದು. ಆ ಶಾಟೇ ನನಗೆ ಮೊದಲನೇ ಶಾಟು. ಅಲ್ಲಿಂದನೇ ನಾನು ಸೈಲೆನ್ಸ್ನ ಕಟ್ಕೊಂಡು ಹೋಗಿದ್ದೆ ಅಂತ ನಾನು ಅಂದ್ಕೊಂಡೆ. ಅಂದರೆ ನನ್ನ ಡಿಸೈನ್ ಪ್ರಕಾರ ಶಾರ್ಟ್ ಡಿವಿಷನ್ ಡಿಸೈನ್ ಪ್ರಕಾರ ಅಲ್ಲಿಂದನೇ ಸಿನಿಮಾದ ಒಂದು ಸೈಲೆನ್ಸ್ ಸ್ಟಾರ್ಟ್ ಆಗಲಿ ಅನ್ನೋ ಥರ ಅಂದ್ಕೊಂಡಿದ್ದು. ಸೊ ಆ ಒಂದು ಶಾರ್ಟಿಂದನೇ ನಾನು ಮೆಂಟಲಿ ಫಿಕ್ಸ್ ಆಗ್ಬಿಟ್ಟೆ, ಇಲ್ಲ ಕಂಪ್ಲೀಟ್ಲಿ ಸರ್ ತೊಡಗಿದ್ದಾರೆ, ನಮ್ಮ ಸ್ಕ್ರಿಪ್ಟಿಂದ ತೊಡಗಿಸ್ಕೊಂಡಿದ್ದಾರೆ ಅನ್ನೋ ಥರ. ಅದಾದ್ಮೇಲಿಂದ ಆಗಿದ್ದು ಎಲ್ಲ ದೊಡ್ಡ ದೊಡ್ಡ ಅನುಭವಗಳೇ ಅಷ್ಟೇ. ಸರ್ ಸ್ನಾನ ಹಂಗೇನೆ ಮಾಡಿದ್ರು ಇಲ್ಲ, ಥಿಯೇಟ್ರ್ ಹೊಂದಾಣಿಕೆ ಅಂತ ಬಂದಾಗ ನಮ್ಮ ಡಿಸ್ಟ್ರಿಬ್ಯೂಟ್ರು ಭಾಳ ದೊಡ್ಡ ಸ್ಥಾನ ತಗೊತಾರೆ ಇದರಲ್ಲಿ. ಸೊ ಅವರ ಒಂದು ಸಪೋರ್ಟ್ ನಮಗೆ ತುಂಬ ಚೆನ್ನಾಗಿದೆ. ಮತ್ತು ಒಂದು ಕಾನ್ಫಿಡೆನ್ಸ್ ಅಂದರೆ ನಮ್ಮ ಥರದ ಜಾನರ್, ನಾನು ಆಗಲೇ ಏನು ಹೇಳಿದೆ, ಎಮೋಷ್ನಲ್ ಥ್ರಿಲ್ಲರ್ ಅಂತ ಹೇಳಿದೆ, ಈ ಥರದ ಜಾನರ್ ಸಿನಿಮಾ ಅವತ್ತು ಯಾವುದೂ ಇಲ್ಲ. ಸೊ ಒಂದು ಕಾನ್ಫಿಡೆನ್ಸ್ ಇದೆ, ಯಾವುದೇ ಥರದ ಒಂದು ಕ್ಲಾಶ್ ಆಗಲ್ಲ ಅಂತ. ಮತ್ತು ಆಮೇಲೆ ಜನಗಳಿಗೆ ಒಂದು ಕನ್ಫ್ಯೂಷನ್ ಇರಲ್ಲ ಅಂತ. ಬೇರೆ ಬೇರೆ ಸಿನಿಮಾಗಳಿದೆ ಮತ್ತು ಎಂಟರ್ಟೈನಿಂಗ್ ಸಿನಿಮಾಗಳಿದೆ. ನಮ್ಮದು ಸಹ ಒಂದು ಒಳ್ಳೆ ಕಮರ್ಷಿಯಲ್ ಎಂಟರ್ಟೈನರ್ ಜೊತೆಗೆ ಒಂದು ಒಳ್ಳೆ ಥ್ರಿಲ್ಲರ್ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ನಮ್ಮ ತರಹದ ಸಿನಿಮಾಗಳಿಗೆ ಯಾವುದೇ ಥರದ ಅವತ್ತಿನ ದಿನ ಕಾಂಪಿಟೇಷನ್ ಇಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ 16th ಬರ್ತಾ ಇದ್ದೀವಿ ಸರ್. ಈ ಸಿನಿಮಾ ಯಾರಿಗಾದ್ರೂ ಪ್ರಿವ್ಯೂ ಥರ ಮಾಡಿದ್ರಾ, ನಿಮ್ಮ ಟೀಮ್ ನೋಡಿದ್ರಾ? ಅಭಿಪ್ರಾಯ ಹೇಗಿತ್ತು? ಆನೆಸ್ಟ್ ಒಪಿನಿಯನ್ ನಮ್ಮ ತಂಡನೇ ಕೇಳಬೇಕು. ನನಗೆ ಆ್ಯಕ್ಚುಲಿ ತುಂಬಾ ಎಕ್ಸೈಟೆಡ್ ಆಗಿದ್ದಾರೆ. ಪ್ರತಿಯೊಬ್ಬರು ನನಗೆ ಮೆಚ್ಚುಗೆನ ಕೊಟ್ಟಿದ್ದಾರೆ. ಎಲ್ಲರೂ ನೋಡಿದ್ದಾರೆ ನಮ್ಮ ತಂಡ, ನಮ್ಮ ಪಾತ್ರವರ್ಗ ಆಗಿರ್ಬೋದು, ನಮ್ಮ ಪ್ರೊಡ್ಯೂಸರ್ ಆಗಿರ್ಬೋದು. ಅಶ್ವಿನಿ ಮೇಡಮ್ ಆ್ಯಕ್ಚುಲಿ ಸಿನಿಮಾ ನೋಡಿದ್ದಾರೆ. ಅದು ಬರೋ ಕಾರಣನೇ ಅವರ ಸಿನಿಮಾ ನೋಡಿ ಅವ್ರು ಇಷ್ಟಪಟ್ಟೆ ಅವರು ಬಂದಿದ್ದು. ಭಾಳಷ್ಟು ಪ್ರಶಂಸೆಗಳು ಹೇಳಿದ್ರು. ಹಾಗಾಗಿ ಅವ್ರು ಆ್ಯಕ್ಚುಲಿ ತುಂಬ ಕೇಳ್ಕೊಂಡ್ರು, ನಾನು ಮಾತಾಡಲ್ಲ ಅಂತಲೇ ಕೇಳ್ಕೊಂಡ್ರು. ಹಾಗಾಗಿ ನಾವು ಮಾತಾಡಿಸ್ಲಿಲ್ಲ. ಸೊ ಅವ್ರಿಗೆ ತುಂಬ ಇಷ್ಟ ಆಗಿ ರಘು ಸರ್ ಪಾತ್ರದ ಬಗ್ಗೆ ಅವ್ರು ಆ್ಯಕ್ಚುಲಿ ಲಿಟ್ರಲಿ ಫೋನ್ ಮಾಡಿ ನನಗೆ ಮಾತಾಡಿದ್ದು. ಅವರ ಮ್ಯಾನೇಜರ್ ಮೂಲಕ ನನಗೆ ಫೋನ್ ಮಾಡಿಸಿ ಅವರಾಗೆ ಕಾಲ್ ಮಾಡಿ, ಇಲ್ಲ ಭಾಳ ಒಳ್ಳೆ ಕತೆ ಇದೆ, ತುಂಬಾ ಮೊದಲನೇ ಸಿನಿಮಾ ಅಂತ ಅವ್ರು ಆ್ಯಕ್ಚುಲಿ ಹೇಳಿದ್ದು ಇಷ್ಟ ನನಗೆ, ಇದು ನಿಮ್ಮ ಮೊದಲನೇ ಸಿನಿಮಾ ಅಂತ ಅನಿಸ್ತಾ ಇಲ್ಲ, ಮತ್ತು ಇದು ರಘು ಸರ್ ಮಾಡಿದ್ದಾರೆ ಅಂತ ನನಗೆ ಅನಿಸ್ತಾ ಇಲ್ಲ ಅನ್ನೋ ಥರ. ಸೊ ಇದಕ್ಕಿಂತ ಏನು ನನಗೆ ಬೇಡ ಅಂತ ಅನಿಸುತ್ತೆ. ಅಂದರೆ ಒಬ್ಬ ಪ್ರೊಡ್ಯೂಸರ್, ಅಂದರೆ ಹೆಚ್ಚೆಚ್ಚು ಸಿನಿಮಾಗಳು ಮಾಡ್ಕೊಂಡು ಬಂದಿರೋ ಒಂದು ವಜ್ರೇಶ್ವರಿ ಕಂಬೈನ್ಸ್ ಅಡಿಯಿಂದ, ಮತ್ತು ಆಮೇಲೆ PRK ಪ್ರೊಡಕ್ಷನ್ ಅಡಿಯಿಂದ, ಮತ್ತು ಹೆಚ್ಚೆಚ್ಚು ಅಷ್ಟು ಸಿನಿಮಾಗಳ ಅನುಭವ ಇರೋವಂಥ ಒಬ್ಬ ಪ್ರಭಾವಿ ಒಬ್ಬ ಪ್ರೇಕ್ಷಕಿ ಅಂತ ಹೇಳ್ಬೋದು. ಅವರು ನಮಗೆ ಈ ಥರದ ಒಂದು ಮೆಚ್ಚುಗೆ ಕೊಟ್ಟಾಗ ನಾನು ಅಲ್ಲೇ ಒಂದು ಬೇರೆ ಥರದ ಒಂದು ಕಾನ್ಫಿಡೆನ್ಸ್, ಆ ಮೂಲಕ ನಾವು ತೆರೆಗೆ ಬರೋಣ. ಅಂದರೆ ಇದ್ರ ಮೇಲೆ ಇನ್ನೇನು ಕರೆಕ್ಷನ್ಸ್ ಬೇಡ, ಮೇಡಮ್ ಒಪ್ಪಿದ್ದಾರೆ ಅಂತಂದಮೇಲೆ ಅಲ್ಲಿಗೆ ಅದನ್ನೇ ಎಂಡ್ ಮಾಡೋಣ ಅನ್ನೋ ಥರ ಅಲ್ಲಿಗೆ ನಾವು ಫ್ರೀಸ್ ಮಾಡಿದ್ವಿ. ಸೊ ಒಂದು ಪ್ರೆಸೆಂಟಬಲ್ ಔಟ್ಪುಟ್ ನಾವು ಮೇಡಮಿಗೆ ಕೊಟ್ಟಿದ್ವಿ.
ಸೊ ಅದು ನೋಡಿದ್ಮೇಲೆ ಅವ್ರು ಸಖತ್ ಖುಷಿಯಾಗಿದ್ರು. ಮತ್ತು ನಮ್ಮ ತಂಡದ ಎಲ್ಲ ನಟರಾಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಮತ್ತು ಬೇರೆ ಒಂದಿಷ್ಟು ನಮ್ಮ ಬಳಗದ ಅಥವಾ ಸಿನಿಮಾ ಬಳಗದವರು ಆಗಿರ್ಬೋದು, ಅಥವಾ ನಮ್ಮ ಸಿನಿಮಾ ಫ್ರೆಟರ್ನಿಟಿ ಯಾರಿದ್ದಾರೆ ಅವರಿಗೆಲ್ಲ ನಾವು ತೋರಿಸಿದ್ದೀವಿ ಸಿನಿಮಾ. ಸೊ ಎಲ್ಲ ಥರದ ಸಿನಿಮಾ ಅವರೆಲ್ಲ ಥರದ ಅಪ್ರಿಷಿಯೇಷನ್ಗಳನ್ನು ಮತ್ತು ಸಣ್ಣ ಪುಟ್ಟ ಏನೇನು ಕರೆಕ್ಷನ್ಸ್ ಅಂತ ಹೇಳ್ತಾರೆ ಅದನ್ನೆಲ್ಲ ನೋಡಿಕೊಂಡು ನಾವು ಈಗ ತೆರೆಗೆ ಬರ್ತಾ ಇದ್ದೀವಿ ಸರ್. ಈ ನೆಲದ ಕಥೆಗಳನ್ನು, ಈ ನೆಲದ ಪ್ರತಿಭೆಗಳನ್ನು ಬಳಸ್ಕೊಂಡು ಜನ ಮೆಚ್ಚುವಂಥ ಸಿನಿಮಾಗಳನ್ನ ನೀವು ಮಾಡಲಿ ಅಂತ ನಿಮ್ಗೆ ಶುಭ ಕೋರ್ತಾ ನಿಮಗೆ ಚಿತ್ರರಂಗಕ್ಕೆ ಸ್ವಾಗತ ಸರ್. ಇನ್ನು ನನಗಿಲ್ಲಿ ಶುಭ ಕೋರುವಂಥ ಎಲ್ಲ ಕಲಾವಿದರಿಗೂ ನಾನು ತುಂಬ ಧನ್ಯವಾದ ಮತ್ತು ಋಣಿ. ನಾನು ಮಾತಾಡ್ತಾ ನಾನು ನನ್ನ ಜರ್ನಿ ಬಗ್ಗೆ ನಾನು ಹೆಂಡ್ತೀನಿ ಮತ್ತು ನನ್ನ ಮಗಳೇ ಮರೆತುಬಿಟ್ಟೆ. ಯಾಕಂದರೆ ಅವರು ಅಪ್ಪ ಅಮ್ಮನ ಹತ್ರ ಇರೋದಕ್ಕೆ ಜಾಸ್ತಿ ನನ್ನ ಜೊತೆನೇ ಈಗ ನಮ್ಮ ಲೈಫು ಜರ್ನಿ ಆಗಿದೆ. ಯಾಕೆಂದರೆ ನಮ್ಮದು ಹೆಚ್ಚು 89ರಿಂದ ನಮ್ಮದು ರಂಗಭೂಮಿ ಪ್ರಯಾಣ ನಮ್ಮದು. ಮತ್ತು ನನ್ನ ಹೆಂಡತಿಬ್ರು ರಂಗಾಯಣದಲ್ಲಿ ಇದ್ದವು ನಾವಿಬ್ಬರು. ಹಾಗಾಗಿ ಅಲ್ಲೇ ಇದ್ವಿ, ಅಲ್ಲೇ ಮದುವೆ ಆಗಿ ಆಮೇಲೆ ಬೆಂಗಳೂರಿಗೆ ಬಂದ್ವಿ. ಆಮೇಲೆ ನನ್ನ ಮಗಳು ಅವರು ಸಾಕಷ್ಟು ನನಗೆ, ಯಾಕಂದರೆ ಈ ಥರದ ಕೆಲಸ ಅಂದರೆ ನಾಟಕದ ಕೆಲಸ ಆಗ್ಬೋದು, ಸಿನಿಮಾದ ಕೆಲಸ ಆಗ್ಬೋದು, ಅದೊಂಥರ ಸಹಿಸ್ಕೊಳ್ಳೋದೆ ಅದನ್ನು. ಅದಕ್ಕೆ ಹಂಗೆ ನನಗೆ ಎಷ್ಟು ತಾಳ್ಮೆ ಇದೆ ಅದಕ್ಕಿಂತ 10 ಪಟ್ಟು ತಾಳ್ಮೆ ಅವರಿಬ್ಬರಿಗೂ ಇದೆ. ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಖುಷಿ ವಿಚಾರ ಏನು ಅಂತಂದರೆ, ನನ್ನ ಮಗಳದು 10ನೇ ತಾರೀಕು ಅವಳೇ ಡೈರೆಕ್ಟ್ ಮಾಡಿರೋ ನಾಟಕ ಮಾಡ್ತಿದ್ದಾಳೆ. ಅವಳಿಗೆ ಸಹಿತ ನೀವೆಲ್ಲರೂ ವಿಶ್ ಮಾಡಿ, ಯಾಕಂದರೆ ಅವಳು ಫಸ್ಟ್ ಡೈರೆಕ್ಟ್ ಮಾಡಿರೋ ನಾಟಕ 10ನೇ ತಾರೀಕು ಶೋ ಆಗ್ತಿದೆ. ಅದು ಇನ್ನೊಂದು ಥರ ಖುಷಿ ವಿಚಾರ. ಯಾಕಂದರೆ ನಮ್ಮ ಕನ್ನಡ ಮಗಳು ಈಗ ನಾಟಕ ಡೈರೆಕ್ಟ್ ಮಾಡ್ತಿದ್ದೆ ಮಾಡಂಗೆ ಆಗ್ಬಿಟ್ಟು ನನಗೆ ಅಯ್ಯೋ ಇನ್ನೂ ಹೌದಾ ಅನ್ಕೋತಾನೆ ಇದ್ದೀನಿ. ಈಗ ಅವಳು ಡೈರೆಕ್ಟ್ ಮಾಡ್ತಿದ್ದಾಳೆ. ಚುಕ್ಕಿ ಅಂತ ನನ್ನ ಮಗಳ ಹೆಸರು. ಅದು ನಮ್ಮದು ಪದ್ಮನಾಭ ನಗರದ MT ಸ್ಪೇಸಲ್ಲಿ ಅಲ್ಲಿ 10ನೇ ತಾರೀಕು ಶೋ ಆಗ್ತಿದೆ. ಅದಕ್ಕೆ ನಿಮ್ಮೆಲ್ಲರೂ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ಹೇಳ್ತಾ, ಇನ್ನು ಶಾಕಾಹಾರಿ ಬಗ್ಗೆ ಬಂದರೆ, ನನಗೆ ಈ ಕತೆ ನನಗೆ ಫಸ್ಟ್ಗೆ ಹೇಳಿದ ತಕ್ಷಣ ಇದನ್ನು ನನಗೆ ನಾನು ಹೊಸಬರು ಹಳಬರು ಅಂತೇನೋ ನೋಡಲಿಲ್ಲ. ನನಗೆ ಅದೊಂದು ಆ ಥರದ್ದು ಈ ಹೊಸ ಸಿನಿಮಾ ನಿರ್ದೇಶಕರ ಹೋಗಿ ಸ್ವಲ್ಪ ಸಮಸ್ಯೆ ನಾವು ಅನುಭವಿಸಿದ್ದೀವಿ. ನಾನು ಅಂದರೆ ಅವ್ರಿಗೆ ಗೊತ್ತಿಲ್ವ, ಅವ್ರು ಏನೋ ಉತ್ಸಾಹದಲ್ಲಿ ಕತೆ ಹೇಳ್ತಾರೆ, ಅದು ಮಾಡೋಕ್ಕೆ ಬರೋಲ್ಲ, ಅದೊಂದು ತೊಂದರೆ ನಾವು ಅನುಭವಿಸಿದ್ವಿ. ಬಟ್ ಇವರಲ್ಲಿ ಹೇಳಿದ ತಕ್ಷಣ ಅದರ ತಯಾರಿ ಒಂಥರ ನಮಗೆ ಎಲ್ಲೂ ಇದನ್ನು ಬೇರೆ ಎಲ್ಲೂ ಇದನ್ನು ತೊಗೊಂಡಿಲ್ಲ, ಎರವಲು ತೊಗೊಂಡಿಲ್ಲ, ಅಥವಾ ಅನುವಾದ ಮಾಡ್ಕೊಂಡಿಲ್ಲ, ಅಥವಾ ರೂಪಾಂತರ ಮಾಡ್ಕೊಂಡಿಲ್ಲ. ಇದನ್ನು ಕ್ಲೀನಾಗೆ ಇವರೇ ಯೋಚನೆ ಮಾಡಿದ್ದಾರೆ ಅಂತ ಒಂದು ಕಾನ್ಫಿಡೆನ್ಸ್ ಬಂತು. ಆಮೇಲೆ ಮಾಡೋಣ ಅಂತಂದಾಗ ಮತ್ತು ನನಗೆ ವಿನಯ ಆಗ್ಬೋದು, ಗೋಪಾಲ್, ಯಾಕೆಂದರೆ ಇವರಪ್ಪ ನಾವು ತುಂಬ ಆತ್ಮೀಯರು. ಇವರಪ್ಪನ ಬಗ್ಗೆ ಯಾಕೆ ನಾನು ಪದೇ ಮಾತಾಡ್ತೀನಿ ಅಂತಂದರೆ, ಇವರು ಗೋಪಾಲ್ ದೇಶಪಾಂಡೆ, ಅವರಪ್ಪ ಧ್ರುವರಾಜ್ ದೇಶಪಾಂಡೆ ನೀನಾಸಮಲ್ ಟ್ರೈನ್ ಆಗಿ ಅವರಪ್ಪ ನಾಟಕ ಒಂದು ಚಾಣಕ್ಯ ಅಂತ ನಾಟಕ ನೋಡಿದ್ವಿ. ಅದಿನ್ನೂ ನನಗೆ ಕಣ್ಣು ಕಟ್ಟಿದಂಗಿದೆ. ಅದಲ್ಲದೆ ಹುನಗುಂದ ಅಂತ ಊರಲ್ಲಿ ಒಂದು ನಾಟಕದ ರೆಪರ್ಟ್ರಿ ಕಟ್ಟಿ ಅಲ್ಲೇ ಎಲ್ಲ ಸಾಕಷ್ಟು ಅಲ್ಲಿನ ಗ್ರಾಮೀಣ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟು ಅವ್ರ ಹತ್ರ ನಾಟಕ ಮಾಡಿಸಿ ಭಾಳ ದೊಡ್ಡ ಸಾಧನೆ ಮಾಡಿದಂಥ ಇವ್ರ ತಂದೆ ಧ್ರುವರಾಜ್ ದೇಶಪಾಂಡೆ. ಎಲ್ಲೋ ಸಂದಿಲ್ ನೋಡ್ಕೊಂಡು ಇವನು ನಾಟಕ ಕಲ್ತ್ಕೊಂಡು ಇವನು ಗೋಪಿನೂ ಬಿಟ್ಟಿಲ್ಲ ಅಲ್ಲ. ಅವಾಗ ಮೋಸ್ಟ್ಲಿ ನಾವು ಇವ್ರ ಕ್ಯಾಂಪ್ಗೆ ಹೋದಾಗ ಗೋಪಿ ಸಣ್ಣ ಹುಡುಗ ಇಲ್ಲಿ ನನಗೆ ಇನ್ನೂ ಸರಿಯಾಗಿ ಇದ್ದಲ್ಲ ಕ್ಯಾಂಪಲ್ಲಿ. ಇವರು ತುಂಬ ಪಾಪ್ಯುಲರ್ ಒಂದು ಸ್ಲೋಗ್ ನಮ್ದು ಹೆಂಗೆ ತಲೆ ಬಾಚ್ಕೊಳ್ಳಿ ಪೌಡ್ರ್ ಹಾಕೊಳ್ಳೋಣ ಅಂತ ಹೇಳ್ತೀನಲ್ಲ, ಹಾಗೆ ಇವ್ರದ್ದು ಇದು ಧ್ರುವರಂಗದ ಸಮಯ ವ್ಯಾಳ್ಯ ಅಂತಿದ್ರು ಇಲ್ಲಿ. ಆ ಥರದ ಹೇಳಿ ನಾಟಕನ ಶುರು ಮಾಡ್ತಿದ್ರು. ಆಮೇಲೆ ನಮ್ಮ ಧಾರವಾಡದ ಪ್ರತಿಭೆ ವಿನಯ್ ಆಗ್ಬೋದು. ವಿನಯ್ ಜೊತೆಗೆ ಜಾಸ್ತಿ ಇಡೀ ಸಿನಿಮಾದ ನನಗೂ ಮತ್ತು ವಿನಯ್ಗೆ ಜಾಸ್ತಿ ಸೀನ್ಸು ಇದ್ದಿದ್ದು. ವಿನಯ್ ವಿಶ್ ಆಲ್ ದಿ ಬೆಸ್ಟ್. ಯಾಕಂದರೆ ನನಗೆ ಯಾವತ್ತೂ ನನಗೊಂದು ಆಸೆ ಇದೆ, ನನಗೆ ಕರ್ನಾಟಕದ ಮೂಲೆಯಿಂದ ಕಲಾವಿದರು ಬರಬೇಕು, ನಿರ್ದೇಶಕರು ಬರಬೇಕು, ತಂತ್ರಜ್ಞರು ಬರಬೇಕು. ಆ ಥರದಲ್ಲಿ ನಾನು ತುಂಬ ಅದು, ಯಾಕಂದರೆ ಅವಾಗ ಸಾಂಸ್ಕೃತಿಕ ಲೋಕ ಸಂಪದ್ಭರಿತವಾಗಿರ್ತದೆ ತುಂಬ. ಯಾಕಂದರೆ ನಿಮ್ಮ ಸಂಸ್ಕೃತಿ ನಿಮ್ಗೆ ಗೊತ್ತಿರುತ್ತೆ, ಅದನ್ನು ನೀವು ಹೇಳೋದಕ್ಕೆ ಮಾಡ್ತೀರಾ, ಅದನ್ನು ತೋರಿಸ್ತೀರಾ, ಅದನ್ನು ನಾನು ಹೌದು ನನ್ನ ಊರಿನ ಕಥೆ ನಾನು ಹೇಳಬೇಕು ಅನ್ನೋ ದಾವಂತ ಇರುತ್ತೆ. ಹಂಗಾಗಿ ನನಗೆ ಇದು ಹುನಗುಂದ ಬಿಜಾಪುರ, ಅದು ಧಾರವಾಡ, ಅದು ಹಂಗೆ ಪಕ್ಕಕ್ಕೆ ಬಂದಿದೆ, ಅದು ಬೆಂಗಳೂರು, ಪಕ್ಕ ಬೆಂಗಳೂರು ಇದೆ. ಸಿರ್ಸಿ ಆಗೋಣ ನೋಡ, ಮತ್ತೆ ನೋಡ ಸಿರ್ಸಿ ಬಂದರೆ ನನ್ನ ಕ್ಯಾಮ್ರಾ ಮನ್ಬೇಕಂತ ನನ್ನ ವಿಶ್ವಜಿತ್ವರ್ಗೆ. ಇವರಿಬ್ಬರು ಒಂಥರ ಹೆಂಗೆ ಅಂತಂದರೆ ಇದು ಏನು ಹೇಳ್ಬೇಕು, ಗಂಡ ಹೆಂಡತಿ ಅಂತ ಹೇಳ್ಬೇಕು ಅಥವಾ ಇನ್ನೂ ಏನು ಹೇಳ್ಬೇಕು ಗೊತ್ತಾಗಲ್ಲ, ಗೊತ್ತೇ ಆಗಲ್ಲ. ಅವ್ರು ಅಂತ ಸಣ್ಣದ ಅಡಿಕೆ ಮಾಡ್ಕೊಂಡು ನಾವು ಹಾಕೊಂಡಿದ್ದು ಗೊತ್ತಾಗೋದು. ಅವರು ಹೆಗ್ಗೋಡ್ನವರು, ಸಾಗರದವರು. ನನಗೆ ಪದೇ ಸುಬ್ಬಣ್ಣ, ನನ್ನ ಚೇವಿ ಸುಬ್ಬಣ್ಣವ್ರು ನೆನಪಕ್ರು.
ನಾನು ಹಾಕೊಂಡಿದ್ದಂತ ಗೊತ್ತಾಗ್ಬಾರ್ದು. ಬಟ್ ನಾನು ಹೋಗ್ಬಿಟ್ಟು ಮತ್ತೆ ನಾವು ಮಾಡೋದು ಯಾಕೆ ನಾನು ಅವ್ರದ್ದು ಅಂತ. ನಾನು ಇಡೀ ಸಿನಿಮಾ ಆ್ಯಕ್ಟ್ ಮಾಡ್ಬೇಕಾದ್ರೆ ನಾನು ಎಲ್ಲೂ ಲೈಟ್ನ ಫೀಲ್ ಮಾಡಲಿಲ್ಲ. ಯಾಕೆಂದರೆ ನಿಮ್ದು ಹೋಟ್ಲು ಒಂದು ಬಲ್ಪ್ ಹಾಕಿರ್ತೀರ, ಆ ಬಲ್ಪ್ ಒಂದಷ್ಟು ಯಾವ್ದನ ಮನೆಯಲ್ಲಿ ಇವು ಹೊಗೆ ಇರೋ ಮನೆಯಲ್ಲಿ ನೋಡಿ, ಅದು ಹೊಗೆ ಎದ್ದು ಆ ಬಲ್ಪ್ ಎಲ್ಲ ಒಂಥರ ಕಪ್ಪಾಗಿರ್ತದೆ. ಅಂದರೆ ಅವು ಹೊಗೆ ಕೂತ್ಕೊಂಡು ಅದಕ್ಕೊಂದು ಲೈಟು ಸುಮ್ಮನೆ ಮಿಣಕ ಅಂತ ಲೈಟು, ಆ ಥರದ ಲೈಟ್ ನನಗೆಲ್ಲ ಒಂಥರ ಬುಡ್ಡಿ ದೀಪದ ಲೈಟ್ ನನಗೆ ಫೀಲ್ ಆಗಿದ್ದು. ನನಗೆ ಎಲ್ಲೂ ಟೈಪ್ ಅಪ್ಪ ನೀವು ಒಂದೊಂದು ಸರಿ ಸರ್ 1 ಅವರ್ ರೆಸ್ಟ್ ಮಾಡಿಬಿಡಿ ಅಂತ. ನಾನು ರೆಸ್ಟ್ ಮಾಡಿಬಿಟ್ಟು ಸರಿ ಆಯಿತು ನಾವು ರೆಡಿ ಆಗಿಬಿಟ್ಟು ಬಂದರೆ ಏನು ಮಾಡಿದ್ರು ಲೈಟ್ ಇವರು, ನಾನು ಕೆಳಗೆ ಮೇಲೆ ನೋಡಿದ್ವಿ ಏನು ಮಾಡಿದ್ರು ಲೈಟ್ ಇವರು ಅಂತ. ಅದೆಲ್ಲ ಸೋರ್ಸ್ ಲೈಟ್ನ ತೊಗೊಂಡಿರೋದು. ಅದು ರಾತ್ರಿ 10 ಗಂಟೆನೋ 11 ಗಂಟೆನೋ ಇಲ್ಲ ಬೆಳಿಗ್ಗೆ 10 ಗಂಟೆನೋ ಅನ್ನೋದು ಸಾಯಂಕಾಲ ಹಿಂಗೆ ಆಗ್ತದೆ ಕಣಲಿ. ಅದು ಮತ್ತೆ ತಿರ್ಗಾ ಬೆಳಗ್ಗೆ ಹಾಕಿದ್ರು ಎಲ್ಲ ನನಗೆ ಭಾಳ. ಯಾಕಂದರೆ ನಿಮ್ಗೆ ಆ ಥರದಲ್ಲಿ, ಯಾಕಂದರೆ ಅವ್ರದ್ದೊಂದು ಪಾತ್ರ ಮಾಡ್ತಾರೆ ಅಂತಂದರೆ, ಈಗ ಅದೊಂದು ಆ ಸೋರ್ಸ್ ಉಳ್ಕೊಂಡು ಪಾತ್ರ ಮಾಡ್ತಾರೆ ಅಂತ ವಿಶ್ವಜಿತ್ತು. ನಮ್ಮ ಕನ್ನಡದ ಪ್ರತಿಭೆ ಇಷ್ಟೆಲ್ಲ ಯೋಚನೆ ಮಾಡ್ತಾರೆ ಅಂತಂದರೆ ವಿಶ್ವಜಿತ್ ಅವರೇ ಥ್ಯಾಂಕ್ ಯು ಭಾಳ ಖುಷಿ ಆಗುತ್ತೆ. ಈಗ ಸಂಗೀತಕ್ಕೊಂದು ಪಾತ್ರ ಮಾಡಿದ್ದಾರೆ, ಸಂಗೀತ ಮಯೂರ್ ಅವರು. ಆ ಸಾಂಗ್ ತುಂಬ ಚೆನ್ನಾಗಿದೆ. ಕಂಬಾರ ಸಾಂಗ್ ಒಂದು ಆಡಿದ್ದೀವಿ, ಅದನ್ನು ನೀವು ಒಪ್ಕೊಂಡಿದ್ದೀರಾ? ಅದು ನೀವೇ ಹೇಳಿದಿರಲ್ಲ ಹಾಂ, ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ. ಇದೆಲ್ಲದಕ್ಕೂ ಕಾರಣ ಸರ್ ನೀವಿಬ್ಬರೇ ಮಾತಾಪಿತ. ಹೌದು, ಯಾಕೆಂದರೆ ನನಗೆ ಒಂದು ಹೊಸ ಪ್ರೊಡ್ಯೂಸರ್ ಕತೆ ಫಸ್ಟ್ ಕತೆ ಕೇಳಿದ ತಕ್ಷಣ ಆಮೇಲೆ ನಮ್ಮ ಎಲ್ಲ ಕನ್ನಡ ಸಿನಿಮಾಗಳನ್ನ ಯಾವುದೂ ತಪ್ಪದೆ ಬಿಡಲ್ಲ, ಇವರು ಎಲ್ಲವನ್ನೂ ನೋಡ್ಕೊಂಬಂದಿದ್ದಾರೆ. ಹಂಗೆ ಚೆನ್ನಾಗಿದೆ ಕತೆ ಮಾಡೋಣ ಅಂತಂದಂತೆ. ಹಿಂಗಾಗಿ ಇದಕ್ಕೆ ನಿಮಗೆಲ್ಲರಿಗೂ ನಮಗೂ ಸೇರಿಸಿ ಒಂದು ಒಳ್ಳೆಯ ಪ್ರೋತ್ಸಾಹನ ನೀವು ಸಹಾನುಭೂತಿನ ಕೊಡಬೇಕು. ಇದಕ್ಕೆ ಪ್ರೋತ್ಸಾಹ ಅವಾಗಲೇ ಹೇಳ್ದಂಗೆ ಇದು ಪ್ರವಾಹದ ರೀತಿಯಲ್ಲಿ ನಮಗೆ ಈ ಶ್ರೀರಂಗಪಟ್ಟಣದಲ್ಲಿ ಕಾಣುತ್ತಲ್ಲ ಕಾವೇರಿ ನದಿ, ಅದು ಬೇಡ, ತಲಕಾವೇರಿ ಹುಟ್ಟುತ್ತಲ್ಲ ಆ ಕಾವೇರಿ ನದಿಯಿಂದ ಹಿಂಗೆ ಪಸರಿಸ್ಕೊಂಡ್ಬಿಟ್ರೆ ಕರ್ನಾಟಕಕ್ಕೆ ನಮಗೆ ಅದು ನಿಜವಾಗ್ಲೂ ಖುಷಿ ಆಗುತ್ತೆ. ಹೆಂಗೆ ಅಂತ ಅದಾದ್ರೂ ನಿಮ್ಗೆ ಒಳ್ಳೇದು ಸರ್ ಆಗಲಿ ಅಂತ ಬಯಸ್ತೀನಿ, ಇಲ್ಲ ಅಂತ ಹೇಳಲ್ಲ. ಹಾಗಾಗಿ ಈ ಶಾಖಾಹಾರಿ ನಿಜವಾಗ್ಲೂ ಬೇರೆ ಥರದ ಪ್ರಯತ್ನ ಈ ನಮ್ಮ ಚಿತ್ರಕ್ಕೆ ನಮಗೆ ಯೂಟ್ಯೂಬ್ನಲ್ಲಿ ಆಗ್ಬೋದು, ಬೇರೆ ಥರ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಸಾಕಷ್ಟು ನಮ್ಮ ಕಲಾವಿದರು ಎಷ್ಟೋ ಜನ ಸಪೋರ್ಟ್ ಮಾಡಿದ್ದಾರೆ ಇದಕ್ಕೆ. ಆಮೇಲಿಂದ ನಮ್ಮ ಸುದೀಪ್ ಸರ್ ನಮಗೆ ಇದನ್ನು ನೋಡಿದ ತಕ್ಷಣ ವಿಶ್ ಮಾಡಿ ಇದನ್ನು ಹೇಳಿದ್ರು. ಸರ್ ಸುದೀಪ್ ಸರ್ ನಿಮಗೆ ಅನಂತ ಧನ್ಯವಾದಗಳು ಸರ್. ತಂಡಕ್ಕೆ ಈ ಒಂದು ಹೊಸಬ ತಂಡಕ್ಕೆ ನೀವು ವಿಶ್ ಮಾಡಿ ಅದ್ರ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡಿದ್ದೀರಾ. ಇವತ್ತು ಬಂದೊಂದು ಸೂರ್ಯ ಆಗ್ಬೋದು, ಯೋಗರಾಜ್ ಭಟ್ರು ನಮಗೆ ಇದಕ್ಕೆ ಟೈಟ್ಲ್ನ ನಮ್ಮ ಶಾಕಾರಿ ಟೈಟ್ಲ್ನ ನಮಗೆ ಯೋಗರಾಜ್ ಭಟ್ರು ಅವತ್ತು ತೋರಿಸಿದ್ರು. ತೋರಿದ ತಕ್ಷಣ ಯೋಗರಾಜ್ ಭಟ್ರು ಭಾಳ ಖುಷಿ ಪಟ್ಬಿಟ್ಟು ಏನೋ ಬೇರೆ ಥರ ಮಾಡಿದ್ರಲ್ರಿ ಅಂತ ಕೆಳಗೆ ಮೇಲೆ ನೋಡಿದ್ರು. ನೀವಾ ತಿರ್ಗಾಕೆ ಅಂತ ಅಂದ್ರು. ತಿರ್ಗಾ ನೋಡ್ಬಿಟ್ಟು ಚೆನ್ನಾಗಿದೆ ಕಣ್ರಿ, ಚೆನ್ನಾಗಿದೆ ಅಂತಂದ್ರು ಯೋಗರಾಜ್ ಭಟ್ರು. ಹಾಗಾಗಿ ಒಂದು ರೀತಿ ಎಲ್ಲ ಒಂಥರ ಆ್ಯಡಿಂಗ್, ಪಾಸಿಟಿವ್ ಆ್ಯಡಿಂಗ್ ಆಯಿತು ಇದಕ್ಕೆ ಎಲ್ಲದಕ್ಕೂ ಕಲಾವಿದರಾಗ್ಬೋದು. ಹರಿಣಿಯವ್ರು ನಮ್ದು ಅಯ್ಯೋ ಈ ಕಡೆ ಕೂತ್ಬಿಟ್ಟಿದ್ರ ನೀವು, ಸಾರಿ ನಮ್ಮ ಹೀರೋಯಿನ್ನು ಅಲ್ಲಪ್ಪ, ನನ್ನ ಹೀರೋಯಿನ್ ನಮ್ಮ ಸಿನಿಮಾ ಹೀರೋಯಿನ್ನು ನಮ್ಮ ಲೈಫ್ ಹೀರೋಯಿನ್ ಅಲ್ಲಿದ್ದಾರೆ ಹರಿಣಿಯವರು. ಆ ಸನ್ನಿವೇಶಗಳು ಭಾಳ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಬಸ್ಸಿನಲ್ಲಿ ಇಂಥದ್ದು ಅಡಿಕೆ ಮರದ ಸಂಧಿಯಲ್ಲಿ ಪ್ರೇಮ ನಮ್ಮದು ಅವ್ರಿಗೆ. ಹಾಗಾಗಿ ನಿಮ್ಮೆಲ್ಲರ ಪ್ರೋತ್ಸಾಹ ಆಶೀರ್ವಾದ ಇರಲಿ. ಇದಕ್ಕೊಂದು ರೀತಿಯಾದ ಒಂದು ಶುದ್ಧ ಮನಸ್ಸಿನಿಂದ ಒಂಥರ ಈ ಕನ್ನಡದಪ್ಪ ಅಂತ ಒಂದು ಮಾರ್ಜಿನ್ ಜಾಸ್ತಿ ಮಾಡಿಕೊಂಡು ಆ ರೀತಿಯೇ ನಮ್ಮ ಕನ್ನಡದ ಕಡೆ ಸಪೋರ್ಟ್ ಮಾಡಬೇಕು ಅಂತ ನೀವು ಸಪೋರ್ಟ್ ಮಾಡಿ ಅಂತ ನನ್ನ ಮನಸ್ಫೂರ್ತಿಯಾಗಿ ಕೇಳ್ಕೊತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅದೇ ಅವ್ರಿಗೆ ಫಸ್ಟ್ ಹೇಳಿದ್ದಿಷ್ಟೇ, ನಾನು ಎಲ್ಲ ಪ್ರೊಸೆಸ್ಸಲ್ಲೂ ನಿಮ್ಮ ಜೊತೆಗೆ ಇರ್ತೀನಿ ಸರ್. ಅಂದರೆ ನಾನೊಂದು ಪಾತ್ರ ಮಾಡ್ತಾ ಇದ್ದೀನಿ ಅಥವಾ ಆ್ಯಕ್ಟಿಂಗ್ ಅಷ್ಟೇ ಸೀಮಿತವಾಗಿ ನನ್ನನ್ನು ಇಟ್ಕೊಳ್ಳೋಕೆ ಹೋಗ್ಬಿಡಿ ಅಥವಾ ಆ ಥರ ನಡೆಸ್ಕೊಳಕ್ಕೆ ಹೋಗ್ಬಿಡಿ ಅಂತ. ಸೊ ಈ ಶಾಖಾಹಾರಿ ನನಗೆ ಯಾಕೆ ಸ್ಪೆಷಲ್ ಆಗುತ್ತೆ ಅಂತಂದರೆ ಫಸ್ಟ್ ಡೇಯಿಂದ, ಅಂದರೆ ಇದನ್ನು ಯಾವಾಗ ನಾವು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ, ಫ್ರಮ್ ದಟ್ ಫಸ್ಟ್ ಡೇ ಟಿಲ್ ನೌ ಐ ಆಮ್ ವಿತ್ ಸಂದೀಪ್ ಸರ್. ಅದು ನನಗೆ ತುಂಬ ಖುಷಿ ಆಗುತ್ತೆ. ಯಾವ ಪ್ರೊಸೆಸ್ಸಲ್ಲೂ ಅವ್ರು ನನ್ನ ಕೈ ಬಿಟ್ಟಿಲ್ಲ. ಅದರಿಂದ ಪ್ರಾಬಬ್ಲಿ ಒಬ್ಬ ಆ್ಯಕ್ಟರ್ಗೆ ಎಲ್ಲ ಪ್ರೊಸೆಸ್ಸು ಗೊತ್ತಿರೋದು ತುಂಬ ಮುಖ್ಯ. ಸೊ ಆಮೇಲೆ ನಮಗೆಲ್ಲ ಗೊತ್ತು ಅಂತ ತಿಳ್ಕೊಳ್ಳೋದು ಅದು ದೊಡ್ಡ ತಪ್ಪಾಗುತ್ತೆ. ಸೊ
ನಾನು ಅಂದ್ಕೊಳ್ತಾ ಇದ್ದೆ ಎಲ್ಲ ಅಂದರೆ ಎಡಿಟಿಂಗು ಅದು ಹೇಗಾಗುತ್ತೆ, ಡಬ್ಬಿಂಗು ಅದು ಹೇಗಾಗುತ್ತೆ, ಆಮೇಲೆ ಅದು DI ಪ್ರೊಸೆಸ್ ಆಗಿರ್ಬೋದು, ಸಂಗೀತ, ಮ್ಯೂಸಿಕ್ಕು, ರೆಕಾರ್ಡಿಂಗು, ಆಮೇಲೆ ಇನ್ಕ್ಲೂಡಿಂಗ್ ಈ ಪ್ರಮೋಷನ್ಸ್ ಆಗಿರ್ಬೋದು, ಎಲ್ಲ ಪ್ರೊಸೆಸ್ಸಲ್ಲೂ ನಾನು ಇರಬೇಕು, ಅದನ್ನು ಅನುಭವಿಸ್ಬೇಕು ಅಂತ ಇದೆ. ಸೊ ಈ ಶಾಕಾಹಾರಿ ಸಿನಿಮಾ ನನಗೆ ತುಂಬ ಸ್ಪೆಷಲ್ಲು. ಆಮೇಲೆ ಮೊದಲನೇ ಸಿನಿಮಾ, ಮೊದಲು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೊಸಬ ಅಂತ ನೋಡಿದೆ, ಸಂದೀಪ್ ಸರ್ ಇವರು ಒಂದು ಮುಖ್ಯ ಪಾತ್ರ ಮಾಡ್ತಾರೆ ಅಂತ ಅಂದಾಗ ರಾಜೇಶ್ ಸರ್ ಅದಕ್ಕೆ ಒಪ್ಪಿ ಯಾವುದೇ ಡೌಟ್ ಇಲ್ಲದೆ ನನಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ನಾನು ಅವರಿಗೆ ಬಹಳ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ನಾವು ಏನೇ ಕಲಿತು ಎಷ್ಟೇ ಪ್ರಾಜೆಕ್ಟ್ಗಳಲ್ಲಿ ಮಾಡಿ ಬಂದಿದ್ರೂ ಒಂದು ಅವಕಾಶ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಅವಕಾಶ ನನಗೆ ಸಂದೀಪ್ ಸರ್ ಹಾಗೂ ರಾಜೇಶ್ ಸರ್ ಕೊಟ್ಟಿದ್ದಾರೆ. ನಾನು ಅದಕ್ಕೆ ತುಂಬ ಋಣಿಯಾಗಿರ್ತೀನಿ. ಇದಕ್ಕಿಂತ ಹೆಚ್ಚಾಗಿ ಸಿನಿಮಾ ಬಗ್ಗೆ ಆಗಲಿ, ಸಿನಿಮಾ ಯಾಕೆ ಬಂದು ನೋಡಬೇಕು ಅದನ್ನೆಲ್ಲ ಈಗ ಆಲ್ರೆಡಿ ಹೇಳಿದ್ದಾರೆ. ಡೈರೆಕ್ಟರ್ ಆಗಿರ್ಬೋದು, ರಂಗಾಯಣ ರಘು ಸರ್ ಆಗಿರ್ಬೋದು, ದೇಶಪಾಂಡೆ ಸರ್ ಆಗಿರ್ಬೋದು. ಸೊ ಅದೆಲ್ಲವೂ ಸಿನಿಮಾದಲ್ಲಿದೆ. ಯಾವ ಪ್ರೇಕ್ಷಕನೂ ಅಂದರೆ ಹೌಸ್ಫುಲ್ ಆಗಿದ್ದರೆ ಪ್ರತಿಯೊಂದು ಸೀಟು ತೃಪ್ತಿ ಪಟ್ಕೊಂಡು ಆಚೆ ಹೋಗ್ತಾರೆ. ಆ ಒಂದು ನಂಬಿಕೆ ನಮಗಿದೆ. ಫಸ್ಟ್ ಡೇಯಿಂದ ಇರೋದ್ರಿಂದ ನಾನು ಏನು ಮಾತಾಡಿದ್ರು ಅದು ಜಾಸ್ತಿ ಅನ್ನಿಸ್ಬೋದು, ಅಥವಾ ಮಾತಾಡಲಿಲ್ಲ ಅಂದರೆ ಏನು ಮಾತಾಡಲಿಲ್ಲ ಅಂತ ಅನಿಸ್ಬೋದು. ಇಷ್ಟನ್ನು ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಹೊಸ ತಂಡಕ್ಕೆ ನಿಮ್ಮೆಲ್ಲ ಸಪೋರ್ಟ್ ಇರಲಿ. ಇನ್ನು ಹೆಚ್ಚು ತಂಡಗಳು ಬಂದು ಸಿನಿಮಾ ಮಾಡೋದಕ್ಕೆ ಇದು ಧೈರ್ಯ ಆಗಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಸಂದೀಪ್ ಸರ್ ಆ್ಯಂಡ್ ರಾಜೇಶ್ ಸರ್. ನನ್ನನ್ನು ಈ ಪಾತ್ರಕ್ಕೆ ಏನು ಹೇಳ್ತಾರೆ ಆಯ್ಕೆ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಷ್ಟು ನಂಬಿಕೆ ಇಟ್ಕೊಂಡಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ವಿಶ್ವಜಿತ್ ಅವರೇ, ಅಷ್ಟು ಬ್ಯೂಟಿಫುಲ್ ಆಗಿ ಆ ಸಾಂಗನ್ನು ಶೂಟ್ ಮಾಡಿದ್ದಕ್ಕೆ. ಆ್ಯಂಡ್ ಆಬ್ವಿಯಸ್ಲಿ ಥ್ಯಾಂಕ್ ಯು ಸೋ ಮಚ್ ಮಯೂರ್ ಸರ್, ಅಷ್ಟು ಬ್ಯೂಟಿಫುಲ್ ಆದಂಥ ಟ್ರ್ಯಾಕನ್ನು ಕಂಪೋಸ್ ಮಾಡಿದ್ದಕ್ಕೆ. ನಾನು ಹಲವಾರು ಫಿಲ್ಮಲ್ಲಿ ಕೆಲಸ ಮಾಡಿದ್ದೀನಿ, ಬಟ್ ಆ್ಯಕ್ಚುಲಿ ಈ ಸಾಂಗ್ ಸೌಗಂಧಿಕಾ ಇಸ್ ವೆರಿ ಸ್ಪೆಷಲ್ ಟು ಮೀ ಬಿಕಾಸ್ ಇದು ನನ್ನ ಫಸ್ಟ್ ಸಾಂಗ್ ಅಂತ ಹೇಳ್ಬೋದು ಒಂದು ಫಿಲ್ಮಲ್ಲಿ ಆ್ಯಸ್ ಎ ಲೀಡಾಗಿ ಆ್ಯಕ್ಟ್ ಮಾಡಿದಾಗ. ಸೊ ಇಟ್ಸ್ ವೆರಿ ಸ್ಪೆಷಲ್ ಟು ಮೀ. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಹೆಸರು ಸೌಗಂಧಿಕಾ ಆ್ಯಕ್ಚುಲಿ. ಸೊ ಥ್ಯಾಂಕ್ ಯು ಎವ್ರಿ ಒನ್ ಇಲ್ಲಿ. ಆ್ಯಂಡ್ February 16th ನಮ್ಮ ಫಿಲ್ಮ್ ರಿಲೀಸ್ ಆಗ್ತಿದೆ. ಪ್ಲೀಸ್ ಎಲ್ಲರೂ ಬನ್ನಿ. ಆ್ಯಂಡ್ ನೀವೆಲ್ಲ ತುಂಬ ಇಷ್ಟಪಡ್ತಿರೋ ಫಿಲ್ಮ್ ಅಂತ ನನಗೆ ಅನಿಸ್ತಿದೆ. ಆ್ಯಂಡ್ ಅಷ್ಟೇ, ಐ ಆಮ್ ರಿಯಲಿ ಸಾರಿ, ನಾನು ತುಂಬ ನರ್ವಸ್ ಆಗಿದ್ದೀನಿ ಬಿಕಾಸ್ ಇಂಥ ಒಳ್ಳೆ ದಿಗ್ಗಜರ ಮಧ್ಯೆ ಕೂತ್ಕೊಂಡು ನನಗೆ ಮಾತಾಡು ಅಂತ ಹೇಳ್ಬಿಟ್ರೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಆ್ಯಂಡ್ ಥ್ಯಾಂಕ್ ಯು. ನನ್ನ ಪಾತ್ರದಿಂದನೇ ಕಥೆ ಸ್ಟಾರ್ಟ್ ಆಗುತ್ತೆ, ಅಂದರೆ ಎಲ್ಲ ಇವೆಂಟ್ಸ್ ಸ್ಟಾರ್ಟ್ ಆಗೋದೇ ನನ್ನ ಪಾತ್ರದಿಂದ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್. ಆಬ್ವಿಯಸ್ಲಿ ಸರ್ ಥ್ಯಾಂಕ್ಸ್ ಹೇಳ್ತೀನಿ ಬಿಕಾಸ್ ಇಂಥ ಒಳ್ಳೊಳ್ಳೆ ಆ್ಯಕ್ಟರ್ಸ್ ಮಧ್ಯೆ ನಾನು ಕೂತಿದ್ದೀನಿ ಅಂದರೆ ಐ ಆಮ್ ಫೀಲಿಂಗ್ ವೆರಿ ಗ್ರೇಟ್ಫುಲ್ ಇವತ್ತು. ಸೊ ನಾನು ಹೇಳ್ದಂಗೆ February 16th ಪ್ಲೀಸ್ ಬನ್ನಿ ಆ್ಯಂಡ್ ನಮ್ಮ ಫಿಲ್ಮನ್ನು ನೋಡಿ. ಮೇಡಮ್ ನಿಮ್ಮ ಹಿನ್ನೆಲೆ ಹೇಳಿ. ಥಿಯೇಟರ್ ಬ್ಯಾಕ್ಗ್ರೌಂಡ್ ಅಲ್ಲ, ಆದರೆ ನಾನು ಒಂದು ಹೈದರಾಬಾದಲ್ಲಿ ಅನ್ನಪೂರ್ಣ ಆ್ಯಕ್ಟಿಂಗ್ ಸ್ಕೂಲಿಗೆ ಹೋಗಿ 6 months ಡಿಪ್ಲೊಮಾ ಕೋರ್ಸ್ ಮಾಡಿ ಆಮೇಲೆ ಶಾರ್ಟ್ ಫಿಲ್ಮ್ಸು, ಫೀಚರ್ ಫಿಲ್ಮ್ಸ್ ಎಲ್ಲ ಮಾಡಿ ಇವತ್ತು ನಿಮ್ಮ ಮುಂದೆ ಕೂತಿದ್ದೀನಿ. ಈ ಶಾಕಾಹಾರಿಗೆ ನೀವೇ ಬೆಂಕಿ ಹಚ್ಚೋದಾಗದೆ. Feb 16th ನೋಡಿ ಪ್ಲೀಸ್. ನಾನು ಜಾಸ್ತಿ ಏನು ಹೇಳಲ್ಲ. ನನ್ನ ಪಾತ್ರದ ಬಗ್ಗೆ ಆ್ಯಕ್ಚುಲಿ ನಾನು ಏನೇ ಹೇಳಿದ್ರು ತುಂಬ ಬಿಟ್ಕೊಟ್ಟಂಗೆ ಆಗುತ್ತೆ. ಸೊ ಅದಕ್ಕೆ ನಾನು ಸ್ವಲ್ಪ ಸುಮ್ಮನಿದ್ದೀನಿ, ಏನು ಹೇಳಬೇಕು ಅಂತ ನನಗೆ ಗೊತ್ತಿಲ್ಲ. ಸೊ ನಾನು ತುಂಬ ಚೆಕ್ಮೇಟ್ ಪೊಸಿಷನ್, ಅದು ನಿಜ ಹೇಳ್ತಿದ್ದೀನಿ. ಬಟ್ ಅದೇ ಇನ್ 8 days ಗೊತ್ತಾಗುತ್ತೆ ಯಾಕೆ ಅಂತ. ಸೊ ಈಗಲಿ ವೇಟಿಂಗ್ ಟು ಸಿ ಆಲ್ ಆಫ್ ಯು ಆಲ್ ಅಟ್ ದ ಥಿಯೇಟರ್ಸ್. ಥ್ಯಾಂಕ್ ಯು. ನಮ್ಮದು ಹೆಗ್ಗೋಡ್ ಹತ್ರ ಭೀಮನಕೋಟೆ ಅಂತ ಊರು, ಅದು ನಮ್ಮದು ಅಡಿಕೆ ತೋಟ ಇದೆ. ರವಿ ಸರ್ ಹೇಳಿದಂಗೆ ಪಕ್ಕದವರೆಲ್ಲ ಸಿನಿಮಾ ಶೂಟ್ ಮಾಡ್ತಾ ಇದ್ದಿದ್ದರಿಂದ ಆರಾಮಾಗಿ ಎಲ್ಲ ಅಡಿಕೆ ಹಾಕೊಂಡು ಶೂಟ್ ಮಾಡ್ತಿದ್ವಿ. ಅಂತೇಳಿ ಎಲ್ಲೂ ಕಾಂಪ್ರಮೈಸ್ ಆಗಲಿಲ್ಲ. ಸೀನ್ ಕನ್ಸ್ಟ್ರಕ್ಷನ್ಸ್ ಆಗಿರ್ಬೋದು, ಶಾರ್ಟ್ ಡಿಸೈನಲ್ಲಿ ಆಗಿರ್ಬೋದು, ಅಥವಾ ಕಲರ್ ಪ್ಯಾಲೆಟ್ ಆಗಿರ್ಬೋದು, ಪ್ರತಿಯೊಂದು ತುಂಬ ಡೀಟೇಲ್ಡಾಗಿ ಮಾಡ್ಕೊಂಡು ಒಂದು ತುಂಬ ತಯಾರಿ ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ ಅಂತ ಕಾನ್ಫಿಡೆನ್ಸ್ ಇದೆ. ಸೊ Feb 16th ರಿಲೀಸ್ ಆಗುತ್ತೆ, ನೋಡಿ ಹೇಳಬೇಕು. ಎಲ್ರಿಗೂ ನಮಸ್ಕಾರ. ನಾನು ಮಯೂರ್ ಅಂಬೇಕಲ್ಲು ಅಂತ, ಶಾಕಾಹಾರಿ ಮ್ಯೂಸಿಕ್ ಡೈರೆಕ್ಟರ್. ಮೊದಲನೇದಾಗಿ ನನ್ನ ಮೇಲೆ, ನನ್ನ ಮ್ಯೂಸಿಕ್ ಮೇಲೆ ನಂಬಿಕೆ ಇಟ್ಟು ಈ ಅವಕಾಶ ಕೊಟ್ಟಿದ್ದಕ್ಕೆ ಇಡೀ ಶಾಕಾಹಾರಿ ತಂಡಕ್ಕೆ, ಸಂದೀಪ್ ಸರ್ಗೆ, ರಾಜೇಶ್ ಸರ್ಗೆ ಹಾಗೂ ಇಡೀ ತಂಡಕ್ಕೆ ಮೊದಲನೇದಾಗಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಶಾಕಾಹಾರಿ ನನ್ನ ಡೆಬ್ಯೂ ಸಿನಿಮಾ. ನಿಜವಾಗ್ಲೂ ಹೆಮ್ಮೆ ಆಗುತ್ತೆ ಇದು ನನ್ನ ಡೆಬ್ಯೂ ಅಂತ ಹೇಳ್ಕೊಳ್ಳೋಕ್ಕೆ. ಯಾಕಂದರೆ ಒಬ್ಬ ಹೊಸ ಮ್ಯೂಸಿಕ್ ಡೈರೆಕ್ಟ್ರಿಗೆ ಈ ಥರದೊಂದು ತಂಡ ಸಿಗೋಕ್ಕೆ ನಿಜವಾಗ್ಲೂ ಪುಣ್ಯ ಮಾಡಿರಬೇಕು. ಇಂಥ ದೊಡ್ಡ ಕಲಾವಿದರ ಮಧ್ಯೆ ನಾನು ಸ್ಟೇಜಲ್ಲಿ ಕೂತಿದ್ದೀನಿ ಅಂದರೆ ತುಂಬ ಖುಷಿ ಆಗುತ್ತೆ. ಆ್ಯಕ್ಚುಲಿ ಒಂದು ರೊಮ್ಯಾಂಟಿಕ್ ಸಾಂಗ್ ಒಂದು ಮಾಡಿಕೊಡುವಂಥ ಶುರುವಾಗಿದ್ದು ಇಡೀ ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ವರೆಗೂ ಬಂತು.
ಸರ್ ಅಂದರೆ ನಾನು ಒಂದಷ್ಟು ಮೆಲೋಡಿ ಸಾಂಗ್ಸ್ ಜಾಸ್ತಿ ಮಾಡೋದ್ರಿಂದ ಯೂಟ್ಯೂಬಲ್ಲಿ ನಂದು ಯಾವುದೋ ಇಂಡಿಪೆಂಡೆಂಟ್ ಸಾಂಗ್ ನೋಡಿ ಸರ್ ಒಂದ್ಸರಿ ಕರೆದಿದ್ರು, ಸಂದೀಪ್ ಸರ್ ಕರೆದು ಈ ಥರ ಒಂದು ಮೇನಾಗಿ 2 ಸಾಂಗ್ ಬರುತ್ತೆ ಸಿನಿಮಾದಲ್ಲಿ, ಅದರಲ್ಲಿ ಒಂದು ಸಾಂಗ್ನ ನೀನು ಮಾಡಿಕೊಡು, ಅದನ್ನು ತುಂಬ ಚೆನ್ನಾಗಿ ಮಾಡ್ಬೋದು ಅಂತ ನಂಬಿಕೆ ಇದೆ, ಅದನ್ನು ಮಾಡು ಅಂತ ಹೇಳಿ ಓಕೆ ಸರ್ ಅಂತ ಒಪ್ಕೊಂಡು ಒಂದು ಸಾಂಗಿಂದ ಶುರುವಾಗಿದ್ದು. ಅದಾದಮೇಲೆ ಇನ್ನೊಂದು ಡಿಫ್ರೆಂಟ್ ಜಾನರಲ್ಲಿ ಒಂದು ಸಾಂಗ್ ಇದೆ, ಅದನ್ನು ಟ್ರೈ ಮಾಡು ಅಂತ ಈ ಸಾಂಗ್ ಆದಮೇಲೆ ಮಾಡ್ಬೋದು ಅಂತ ಅನಿಸ್ತಾ ಏನೋ ಅದಕ್ಕೋಸ್ಕರ. ಆಮೇಲೆ ಇನ್ನೊಂದು ಸಾಂಗ್ ಆಯಿತು, ಅದಾಗಿ ಆ ಸಾಂಗ್ ಎಲ್ಲ ಶೂಟ್ ಮಾಡಿಕೊಂಡು ಎಲ್ಲ ಬಂದು ಶೂಟಿಂಗ್ ಎಲ್ಲ ಮುಗಿದ ಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಒಂದು ಯಾರಾದರೂ ಎಕ್ಸ್ಪೀರಿಯನ್ಸ್ಡ್ ಹತ್ರ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಖಂಡಿತ ಸರ್ ಅಂತ ಹಾಗೆ ಮಾತುಕತೆ ಆಗಿತ್ತು. ಬಟ್ ಸಿನಿಮಾ ಆದಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರಿಂಗು ಒಂದು ರೀಲ್ ಟ್ರೈ ಮಾಡೋಣ ಅಂತ ಶುರುವಾಗಿದ್ದು, ಇಡೀ ಸಿನಿಮಾ ಇವತ್ತು ಮುಗಿಸಿ ನಾಡಿದ್ದು 16ನೇ ತಾರೀಕು ನಿಮ್ಮ ಮುಂದೆ ಶಾಕಾಹಾರಿ ಸಿನಿಮಾ ಬರ್ತಾ ಇದೆ. ಒಂದು ಓವರ್ ಆಲ್ ಸೌಂಡ್ ಮ್ಯೂಸಿಕ್ ಮತ್ತು ಸೌಂಡ್ ಎಕ್ಸ್ಪೀರಿಯನ್ಸ್ನ ನಾವು ಆ ಒಂದು ಸನ್ನಿವೇಶದಲ್ಲಿ ಆ ಒಂದು ಸೀನಲ್ಲಿ ನೀವು ಇರೋ ಥರ ಫೀಲ್ ಆಗಬೇಕು ಅಂತ ಒಂದು ಡಿಫ್ರೆಂಟ್ ಕೆಲವೊಂದು ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಿದ್ದೀವಿ. ದಯಮಾಡಿ ಥಿಯೇಟ್ರ್ನಲ್ಲಿ ಒಂದು ಸ್ವೀಟ್ ಸ್ಪಾಟ್ ಅಂತ ಥಿಯೇಟ್ರ್ ಮಧ್ಯದಲ್ಲಿ ಕೂತ್ಕೊಂಡು ಆದಷ್ಟು ಆ ಸೀಟ್ಗಳನ್ನು ಚೂಸ್ ಮಾಡಿ ನೋಡಿ, ನಿಮಗೊಂದು ಖಂಡಿತ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ನಂದು ಮತ್ತು ಇಡೀ ತಂಡದ್ದು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ನನಗೆ ಕಂಪ್ಲೀಟ್ ಈ ಸಿನಿಮಾ ಜರ್ನಿಯಲ್ಲಿ ಕಂಪ್ಲೀಟ್ ಬೆನ್ನೆಲುಬಾಗಿ ನಿಂತಿದ್ದು ನನ್ನ ಹೆಂಡತಿ ಶ್ರುತಿ ಮಡವಾಳೆ ಅಂತ. ಉಪ್ಪಿಟ್ಟೆಲ್ಲ ಮಾಡ್ಕೊಟ್ಟವ್ರು ನಮ್ಗೆ, ಉಪ್ಪಿಟ್ಟು ಅದು ಇದು ಎಲ್ಲ ಪಾಪ ಮಾಡ್ಕೊಂಬಂದು ಎಲ್ಲರೂ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಶ್ರುತಿ ಅವರೇ, ಥ್ಯಾಂಕ್ ಯು. ಆ ಬಿಸಿಲಿಗೆ ಕಡಿಮೆ ಅಂತ ಮಜ್ಜಿಗೆ ಗಂಡನ ಕನಸು ಅಂತ ಹೇಳ್ಬಿಟ್ಟು ಕೊನೆ ತನಕ ನನ್ನ ಬೆನ್ನಿಂದೆ ನಿಂತಿದ್ದಾಳೆ. ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಈ ಸಿನಿಮಾಗೆ ಕೆಲಸ ಮಾಡಿದ್ದಾಳೆ. ಸೊ ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನ ಈ ಪಾತ್ರಕ್ಕೆ ಆಯ್ಕೆ ಮಾಡಿದ್ದಕ್ಕೆ ಬಹಳ ಧನ್ಯವಾದಗಳು ನಿರ್ದೇಶಕರಾದಂತಹ ಸಂದೀಪ್ ಸುಂಕದ್ರವರಿಗೆ. ಇದು ಎಂಟೈರ್ ಟೀಮ್ ಒಂಥರ ಹೇಳೋದಾದರೆ ಹ್ಯಾಂಡ್ ಇನ್ ಗ್ಲೌವ್ ಅಂತ ಹೇಳಬಹುದು. ಯಾಕಂದರೆ ಪ್ರತಿಯೊಂದು ಟೆಕ್ನಿಷಿಯನ್ಸ್ ಆಗಿರಬಹುದು, ಫ್ರಂಟ್ ಆಫ್ ದ ಕ್ಯಾಮ್ರಾ, ಬಿಹೈಂಡ್ ದಿ ಕ್ಯಾಮ್ರಾ, ಎಲ್ಲರೂ ಕೂಡ ಎಷ್ಟು ಒಂದು ಹ್ಯಾಂಡ್ ಇನ್ ಹ್ಯಾಂಡ್ ಸಿಚುವೇಶನ್, ಒಬ್ಬರನ್ನು ಬಿಟ್ಟು ಒಬ್ಬರು ಇಲ್ಲದೆ ಏನೂ ಮಾಡೋಕ್ಕಾಗದೇ ಇರೋ ರೀತಿಯಲ್ಲಿ ಇದ್ದಂತಹ ಒಂದು ವೆರಿ ಬ್ಯೂಟಿಫುಲ್ ಆ್ಯಂಡ್ ಅಮೇಝಿಂಗ್ಲಿ ಔಟ್ಸ್ಟ್ಯಾಂಡಿಂಗ್ಲಿ ಅ ಟೀಮ್ ಎಫರ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಇಂಥ ಒಂದು ಸಿಚುವೇಶನ್ನ, ಇಂಥ ಒಂದು ಅಟ್ಮಾಸ್ಫಿಯರ್ನ ನಮಗೆ ಕೊಟ್ಟಿದ್ದಕ್ಕೆ. ಆ್ಯಂಡ್ ಇಂಥ ಒಳ್ಳೆ ವಿಭಿನ್ನ ರೀತಿಯ ಅಂತ ಮಂಗಳಾ ಮ್ಯಾಮ್ ಯಾವಾಗಲೂ ಅವಾಗಿಂದ ಹೇಳ್ತಾ ಇದ್ರು. ಸೊ ಹಾಗೆ ಪ್ರತಿಯೊಬ್ಬ ಕಲಾವಿದರಿಗೂ ಒಂದು ವಿಭಿನ್ನ ರೀತಿಯ ಪಾತ್ರವನ್ನು ಮಾಡಬೇಕು ಅನ್ನೋ ಆಸೆ, ಹಂಬಲ, ಥರ್ಸ್ಟ್ ಯಾವಾಗಲೂ ಇದ್ದೇ ಇರುತ್ತೆ. ಇಂಥ ಒಂದು ನನಗೆ ಒಂದು ವಿಭಿನ್ನ ರೀತಿಯ ಪಾತ್ರ ಅದು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ರಾಜೇಶ್ ಅವರಿಗೂ, ಸಂದೀಪ್ ಸುಂಕದ್ ಅವರಿಗೂ, ಹಾಗೂ ರಘು ಸರ್ ಜೊತೆಗೆ ಕೆಲಸ ಮಾಡಿದಂತಹ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ನ ನಾನು ಯಾವತ್ತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಅವ್ರನ್ನ ನೋಡ್ತಾ ಇದ್ರೆ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತಿಲ್ಲ, ಅವ್ರ ಸುತ್ತಮುತ್ತ ಓಡಾಡಿದ್ರೆ ಸಾಕು, ಏನೋ ಒಂದು ಅವ್ರು ಅಬ್ಸರ್ವ್ ಮಾಡೋದ್ರಲ್ಲಿ, ಅವ್ರನ್ನ ಅಬ್ಸರ್ವ್ ನಾವು ಮಾಡಿದ್ರೆ ಸುಮಾರಷ್ಟು ಕಲಿತೀವಿ. ಇನ್ನೊಂದು ಏನಂದರೆ ಅವರ ಒಂದು ನನಗೆ ಕಂಡು ಬಂದದ್ದು ತುಂಬ ಇನ್ನಸೆಂಟ್, ತುಂಬ ಅದೊಂದು ಮುಗ್ಧತೆ. ಅಂದರೆ ಯಾವಾಗಲೂ ಕಲಿಬೇಕು ಅನ್ನೋ ಹಂಬಲ ಇರೋರಿಗೆ ಆ ಚೈಲ್ಡ್ ನೇಚರ್, ಆ ಇನ್ನೋಸೆನ್ಸ್, ಆ ಮುಗ್ಧತೆ ಅವ್ರನ್ನ ಬಿಟ್ಟು ಹೋಗಲ್ವಂತೆ. ಸೊ ಅಂಥ ಒಂದು ಪೆಕ್ಯುಲಿಯರ್ ಆಸ್ಪೆಕ್ಟ್ ನಾನು ರಘು ಸರಲ್ಲಿ ನೋಡಿದೆ. ಥ್ಯಾಂಕ್ ಯು ವೆರಿ ಮಚ್ ಈ ಅವಕಾಶನ ನನಗೆ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಆ್ಯಂಡ್ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ತುಂಬ ಮುಖ್ಯ. ಫೆಬ್ರವರಿ 16ನೇ ತಾರೀಕಿನಿಂದ ನಾವು ನಿಮ್ಮ ಮುಂದೆ ಇರ್ತೀವಿ. ದಯಮಾಡಿ ಸಹಕರಿಸಿ, ಪ್ರೋತ್ಸಾಹ